ಪರಿಶುದ್ಧವಾದಂತ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಸಂಜೆ ವೇಳೆಯಲ್ಲಿ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಆನ್ಲೈನ್ ಸತ್ಯವೇದ ಅಧ್ಯಯನಕ್ಕೆ ಸ್ವಾಗತ ಮಾಡ್ತೇವೆ. ಈ ಆನ್ಲೈನ್ ಸತ್ಯವೇದ ಅಧ್ಯಯನವನ್ನು ನಾವು ಪ್ರಾರಂಭ ಮಾಡುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಮನಸ್ಸಿನಲ್ಲಿ ದೇವರಿಗೆ ಸ್ಥಾನವನ್ನು ಕೊಟ್ಟು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಪ್ರಾರಂಭ ಮಾಡೋಣ. ಕರ್ತನು ನನಗೆ ಕುರುಬನು, ಕೊರತೆ ಪಡೆನು, ಆತನ ಹಸುರುಗಾವಲುಗಳಲ್ಲಿ ನನ್ನನ್ನ ನಡೆಸುತ್ತಾನೆ. ಅದು ಸ್ವಾಮಿ, ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರ ಜೀವಿತದಲ್ಲಿ ನೀನು ಕುರುಬನಾಗಿದ್ದುಕೊಂಡು ನಮಗೆ ನಾಯಕನು, ಯಜಮಾನನು, ಮಾರ್ಗದರ್ಶಕನಾಗಿ ನಮ್ಮನ್ನ ನಡೆಸುತ್ತಿರುವುದಕ್ಕಾಗಿ, ಪರಿಪಾಲಿಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಂಜೆ ವೇಳೆಯಲ್ಲಿ ನಿನ್ನ ಜೀವಜಲವೆಂಬ ವಾಕ್ಯಕ್ಕಾಗಿ ಧ್ಯಾನ ಮಾಡುವುದಕ್ಕಾಗಿ ನಾವು ಸೇರಿ ಬಂದಿರುವಾಗ ನಿನ್ನ ವಾಕ್ಯ ನಮ್ಮೆಲ್ಲರೊಟ್ಟಿಗೆ ಮಾತನಾಡಲಿ, ನಿನ್ನ ವಾಕ್ಯ ನಮ್ಮನ್ನು ಬಲಪಡಿಸಲಿ. ಈ ಪ್ರಾರ್ಥನೆಯ ಕೂಟವನ್ನ ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ನಮ್ಮ ಸತ್ಯವೇದ ಅಧ್ಯಯನ ಪ್ರಾರ್ಥನಾ ಕೂಟವು ತ್ರೈಕ ದೇವರ ನಾಮದಲ್ಲಿ ಆರಂಭವಾಗಲಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾವು ಸ್ವಲ್ಪ ಹೊತ್ತು ಹಾಡುಗಳ ಮೂಲಕ ದೇವರನ್ನ ಸ್ತುತಿಸುವ. ಮತ್ತೆ ಒಂದು ತಿಂಗಳ ನಂತರ ದೇವರ ಕೃಪೆಯಿಂದ ನನ್ನ ರಜೆಯನ್ನು ಮುಗಿಸಿ ಬಂದು ನಾವು ಸತ್ಯವೇದ ಅಧ್ಯಯನವನ್ನು ಪ್ರಾರಂಭ ಮಾಡಲಿಕ್ಕೆ ದೇವರು ನಡೆಸಿದ್ದಾನೆ. ದೇವರನ್ನ ಸ್ವಲ್ಪ ಹೊತ್ತು ಹಾಡುವಾಗ ವಿ ಫೀಲ್ ರಿಯಲಿ ರಿಲ್ಯಾಕ್ಸ್ಡ್ ಅಂಡ್ ಕನೆಕ್ಟೆಡ್ ವಿತ್ ಗಾಡ್ ಅಂಡ್ ವಿ ಕ್ಯಾನ್ ಫೀಲ್ the relationship that we and God we both have. ಸೊ ಅಂತಹ ಒಂದು ಒಳ್ಳೆ ಪವರ್ಫುಲ್ ಸಾಂಗ್ ಆದಂತ ನಮ್ಮೆಲ್ಲರಿಗೆ ತುಂಬಾ ಫೆಮಿಲಿಯರ್ ಆದಂತ ಸಾಂಗ್ ಧನ್ಯವಾದ ಕಿ ಸಾಥ್ ಸ್ತುತಿ ಗಾऊंगा हे यीशु मेरे खुदा. धन्यवाद के साथ स्तुति गाऊंगा हे यीशु मेरे खुदा. उपकार तेरे है बेशुमार, कोटि कोटि स्तुति धन्यवाद. धन्यवाद के साथ स्तुति गाऊंगा हे यीशु मेरे खुदा. उपकार तेरे है बेशुमार, कोटि कोटि स्तुति धन्यवाद. योग्यता से बढ़ के दिया है अपनी
ನಾವು ಹೀಗೆ ದೇವರನ್ನ ಸ್ತುತಿಸುತ್ತಾ ಮತ್ತೊಂದು ರಾಗವನ್ನ ದೇವರ ಮಹಿಮೆಗೆ ರಾಗ ಮಾಡುವ. ದಟ್ಸ್ ಅ ಕನ್ನಡ ಸಾಂಗ್. ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು ನನ್ನ ಉಸಿರೊಂದಿಗೆ ಬೆರೆತು. ಈ ಗೀತೆಯನ್ನ ನಾವು ದೇವರ ಮಹಿಮೆಗೋಸ್ಕರ ರಾಗ ಮಾಡುವ. ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು ನನ್ನ ಉಸಿರೊಂದಿಗೆ ಬೆರೆತು. ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ, ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ. ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು ನನ್ನ ಉಸಿರೊಂದಿಗೆ ಬೆರೆತು. ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ, ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ. ಲೋಕದ ಪ್ರೀತಿ ನಶ್ವರವು, ನಿನ್ ಪ್ರೀತಿಯೊಂದೇ ಶಾಶ್ವತವು. ಈ ಲೋಕದ ಪ್ರೀತಿ ನಶ್ವರವು, ನಿನ್ ಪ್ರೀತಿಯೊಂದೇ ಶಾಶ್ವತವು. ನಿನ್ ಪ್ರೀತಿ ಧ್ಯಾನಿಸುವಾಗ యేసయ్య, ನಿನ್ನಾಮ ಸ್ಮರಿಸುವಾಗ ರಾಜ, ನಿನ್ ಪ್ರೀತಿ ಧ್ಯಾನಿಸುವಾಗ యేసయ్య, ನಿನ್ನಾಮ ಸ್ಮರಿಸುವಾಗ. ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು ನನ್ನ ಉಸಿರೊಂದಿಗೆ ಬೆರೆತು. ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ, ನನ್ನ ಉಸಿರೇ ನಾನಿನ್ನ ಭಜಿಸುವೆ. ನಿನ್ನ ವಾಕ್ಯವು ನನಗೆ ಆಹಾರವು, ದೇಹಕ್ಕಿಲ್ಲ ಔಷಧವು. ನಿನ್ನ ವಾಕ್ಯವು ನನಗೆ ಭೋಜನವು, ದೇಹಕ್ಕಿಲ್ಲ ಔಷಧವು. ಹಗಲು ರಾತ್ರಿಯೆಲ್ಲ యేసయ్య, ನಿನ್ ವಾಕ್ಯ ಧ್ಯಾನಿಸುವಾಗ ರಾಜ. ಹಗಲು ರಾತ್ರಿಯೆಲ್ಲ యేసయ్య, ನಿನ್ ವಾಕ್ಯ ಧ್ಯಾನಿಸುವಾಗ. ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು ನನ್ನ ಉಸಿರೊಂದಿಗೆ ಬೆರೆತು. ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ, ನನ್ನ ಉಸಿರೇ ನಾನಿನ್ನ ಭಜಿಸುವೆ. ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ 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 ಯೇಸು, ನನ್ನ ಉಸಿರಾದ ಯೇಸು ನನ್ನ ಉಸಿರೊಂದಿಗೆ ಬೆರೆತು. ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ, ನನ್ನ ಉಸಿರೇ ನಾನಿನ್ನ ಸ್ತುತಿಸುವೆ.
ಸೊ ಇವತ್ತಿನ ಬೈಬಲ್ ಸ್ಟಡಿಯಲ್ಲಿ ನಾವು ಕೊನೆಯದಾಗಿ ಇನ್ನೊಂದು ರಾಗ ಮಾಡ್ತಾ ಇದ್ದೇವೆ, ದಟ್ ಇಸ್ ಕನ್ನಡ. ಇನ್ನಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ, ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ಸೊ sometimes we might feel that we are lonely and nobody cares us and no friends are there to share our feelings and all, but ಈ ಸಾಂಗ್ ಹೇಳ್ತದೆ Jesus Christ is the best friend for all of us. So ಹಾಗಾಗಿ we can share all our feelings and all our needs and anxieties. So ಅದನ್ನ ಹೇಳುವಾಗ God gives us, protects us and keeps us safe ಎನ್ನುವಂತ ಒಂದು ನಂಬಿಕೆಯಲ್ಲಿ ಈ ರಾಗವನ್ನ ರಾಗ ಮಾಡಿ ನಾವು ಆತ್ಮಿಕವಾಗಿ ಬಲಗೊಳ್ಳಿಕ್ಕೆ ದೇವರು ಸಹಾಯ ಮಾಡಲಿ. ಈ ರಾಗವನ್ನ ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ, ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ, ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ನಿನ್ನಾಪ್ತ ಯೇಸು ಬಾಂಧನು, ನೀಗಾಗಿ ಜಾತನಾದನು, ನೀನಾನು ಕೊಂಡುಕೊಂಡನು, ನೀನಲ್ಲ ಶಾಪಗ್ರಸ್ತನು. ಇನ್ನಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ, ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ಲೋಕ ವಿಹಾರದಾಪ್ತನು, ನೀತಾತ್ಮ ಶಾಂತಿ ನೀಡುವನು, ಹೃದಯ ತಿಳಿದಾತನು, ಆತ್ಮದ ಆಪ್ತ ಕ್ರಿಸ್ತನು. ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ, ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ಮಹಿಮ ಸ್ಥಾನ ತೇಜಿಸಿ, ಪಾಪಿಯ ಸ್ನಾನ ವಹಿಸಿ, ನಮ್ಮೆಲ್ಲ ದ್ರೋಹ ಸಹಿಸಿ, ಪ್ರಾಣವ ಕೊಟ್ಟ ಆಪ್ತನೇ. ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ, ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ಇನ್ಯಾರು ನಿನ್ನ ಆಪ್ತರು, ಕ್ರಿಸ್ತೇಸು ಒಬ್ಬನೇ ಸದಾ, ಸ್ವೀಕರಿಸು ಯಾಪ್ತನ ಯೇಸು ನನ್ನಾತ್ಮ ರಕ್ಷಕ. ದೇವರನ್ನ ಹಾಡುಗಳ ಮೂಲಕ ಸ್ತುತಿಸಿ ಕೊಂಡಾಡಿದ್ದೇವೆ. ಈಗ ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯೋಣ. ನಾವು ದೇವರನ್ನ ಪ್ರಾರ್ಥಿಸಿ ಸ್ತುತಿಸುವ ಹಾಗೆ ದೇವರೆಲ್ಲ ಉಪಕಾರಗಳನ್ನು ನೆನಪು ಮಾಡಿಕೊಳ್ಳುವಂಥದ್ದು ಮಾತ್ರವಲ್ಲದೆ, ನಮ್ಮ ಸಮಾಜ, ನಾವು ಜೀವಿಸುತ್ತಿರುವಂತಹ ಈ ಸೃಷ್ಟಿ ಮಾತ್ರವಲ್ಲದೆ ಪ್ರಾರ್ಥನೆ ಅಗತ್ಯಗಳಿಗಾಗಿ ಎದುರು ನೋಡ್ತಿರುವಂಥ ಎಲ್ಲ ಜನರನ್ನ ನೆನಪು ಮಾಡಿಕೊಂಡು ಮಾತ್ರವಲ್ಲದೆ ನಮಗೋಸ್ಕರ ಕೂಡ ಪ್ರಾರ್ಥನೆಯನ್ನು ಮಾಡಿ ದೇವರಲ್ಲಿ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನ ಪ್ರಾರ್ಥನಾ ಮೂಲಕವಾಗಿ ತಿಳಿಯಪಡಿಸೋಣ. ಪ್ರಾರ್ಥನೆ ಮಾಡೋಣ. ಸೃಷ್ಟಿಕರ್ತನು, ನಮ್ಮೆಲ್ಲರ ಪರಿಪಾಲಕನು, ನಮ್ಮ ರಕ್ಷಕನು, ಪರಾಕ್ರಮಿಯು, ಅದ್ವಿತೀಯನೂ ಆದಂಥ ಪರಮ ಪ್ರೀತಿಯುಳ್ಳ ಪರಿಶುದ್ಧನಾದಂಥ ನಮ್ಮ ದೇವರೇ, ಸ್ವಾಮಿ, ನಿನ್ನ ಕೃಪೆಯಿಂದ ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರ ಜೀವಿತದಲ್ಲಿ ನೀನು ಕೊಟ್ಟಂತಹ ಈ ದಿವಸದ ಸಂಜೆಯ ವೇಳೆಗಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಮ್ಮೆಲ್ಲರನ್ನ ನಿನ್ನ ಜೀವಿತದ ಸಂಖ್ಯೆಯಲ್ಲಿಟ್ಟು ಈ ವಾರಾಂತ್ಯದ ದಿವಸಗಳಲ್ಲಿ ಸಂಜೆ ವೇಳೆಯಲ್ಲಿ ನಿನ್ನ ಪ್ರಸನ್ನತೆಯನ್ನು ಅನುಭವ ಮಾಡುವ ಹಾಗೆ ಆನ್ಲೈನ್ ಮೂಲಕವಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬರುವಂತೆ
ನೀನ್ ಸಹಾಯ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ದಿನವೆಲ್ಲ ನೀನು ನಮ್ಮನ್ನ ಕಾಪಾಡಿದ್ದಿ, ನಮ್ಮ ಪ್ರಯಾಣಗಳಲ್ಲಿ ಜೊತೆಯಲ್ಲಿದ್ದಿ, ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಆಶೀರ್ವಾದ ಮಾಡಿದ್ದಿ. ನಾವು ಪ್ರಾರ್ಥಿಸುವಾಗ, ನಾವು ನಿನ್ನನ್ನು ಕೂಗಿಕೊಳ್ಳುವಾಗ ನಮ್ಮ ಕೂಗಿಗೆ ನೀನು ಸ್ಪಂದಿಸಿ ಎಲ್ಲ ಪರಿಸ್ಥಿತಿಗಳಲ್ಲಿ ಸ್ನೇಹಿತನು, ತಂದೆಯು, ತಾಯಿಯೂ ಆಗಿದ್ದುಕೊಂಡು ನಮ್ಮನ್ನು ಈ ದೇಶದಲ್ಲಿ ಮುನ್ನಡೆಸುತ್ತಿರುವುದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರಗಳನ್ನ, ಕೋಟ್ಯಾನುಕೋಟಿ ಸ್ತುತಿ ಪ್ರಾರ್ಥನೆಗಳನ್ನ ನಿನಗೆ ಸಮರ್ಪಿಸ್ತೇವೆ. ಹೌದು ಸ್ವಾಮಿ, ನೀನು ಮಾತ್ರ ಸ್ತುತಿಗಳನ್ನ ಹೊಂದುವುದಕ್ಕೆ ಯೋಗ್ಯನಾದಂಥ ದೇವರು ನೀನಾಗಿದ್ದಿ. ಯಾಕೆಂತ ಹೇಳಿದ್ರೆ ನಿನ್ನ ವಾಕ್ಯ ಹೇಳ್ತದೆ, ನಾವು ಅಪನಂಬಿಗಸ್ತಿಕೆಯುಳ್ಳವರಾಗಿದ್ದಾಗಲೂ ನೀನು ನಂಬಿಗಸ್ತಿಕೆ ಉಳ್ಳಂತವನಾಗಿ ಉಳಿದುಕೊಂಡದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಅನೇಕ ವೇಳೆ ನಿನ್ನ ಮಾರ್ಗವನ್ನ ತ್ಯಜಿಸಿ ನಿನ್ನ ವಿರುದ್ಧವಾಗಿ ಅನೇಕ ವೇಳೆ ಕೆಟ್ಟದಾಗಿ ಯೋಚನೆ ಮಾಡಿದರು ನೀನು ನಮ್ಮ ಮೇಲೆ ಕೋಪಗೊಳ್ಳದೆ ನಮ್ಮನ್ನ ಪ್ರೀತಿ ಮಾಡಿ ನಮ್ಮ ಜೀವಿತದಲ್ಲಿ ನಂಬಿಗಸ್ತನಾಗಿ ಉಳಿದುಕೊಂಡಿರುವುದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸುತ್ತೇವೆ. ಮುಂದಿನ ದಿವಸಗಳಲ್ಲಿ ಕೂಡ ನಾವು ನಿನ್ನ ನಂಬಿಕೆಯಲ್ಲಿ ಮುಂದೆ ಸಾಗ್ಲಿಕ್ಕಾಗುವಂತೆ ಮಾತ್ರವಲ್ಲದೆ ನಿನ್ನನ್ನು ಮತ್ತಷ್ಟು ಹತ್ತಿರದಿಂದ ತಿಳಿದುಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡೆಂಬುದಾಗಿ ಬೇಡ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ನಾವು ನಿನ್ನ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಹೇಳುವುದು ಮಾತ್ರವಲ್ಲದೆ ನಾವು ನಿನ್ನ ಮಕ್ಕಳೆನಿಸಿಕೊಳ್ಳುವುದಕ್ಕೆ ಮಾತ್ರವಲ್ಲದೆ ನಿನ್ನ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಕೂಡ ಅಯೋಗ್ಯರೆಂಬುದಾಗಿ ನೆನಪು ಮಾಡಿಕೊಂಡು ನಿನ್ನ ಕ್ಷಮೆಯನ್ನ, ನಿನ್ನ ಕರುಣೆಯನ್ನ, ನಿನ್ನ ದಯೆಯನ್ನ ಕೂಡ ಎದುರು ನೋಡಿ ಅದಕ್ಕಾಗಿ ಪ್ರಾರ್ಥಿಸ್ತೇವೆ. ದೇವರೇ, ಒಂದು ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಎಲ್ಲ ಜನರನ್ನ ನೆನಪು ಮಾಡಿಕೊಂಡು ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ನಿನ್ನ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಕಷ್ಟ, ನೋವು, ಹಿಂಸೆಗಳನ್ನ ಎದುರಿಸ್ತಿರುವಂತ ಎಲ್ಲ ನಿನ್ನ ಸೇವಕರ ಮೇಲೆ, ಮಕ್ಕಳ ಮೇಲೆ ನಿನ್ನ ದಯ ಇರಲಿ. ಅವ್ರು ಪಡುವಂತಹ ಸೇವಾ ಪ್ರಯತ್ನಗಳನ್ನ, ಕಾರ್ಯ, ಆಲೋಚನೆ, ಯೋಜನೆಗಳನ್ನ ಆಶೀರ್ವಾದ ಮಾಡು. ತಾವು ಮಾಡುವಂತ ಎಲ್ಲ ಸೇವಾ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ಇನ್ನು ಅನೇಕ ಕಡೆಗಳಲ್ಲಿ ಕಷ್ಟ, ಕಣ್ಣೀರು, ನೋವು, ಹಿಂಸೆಗಳಿಗೆ ಒಳಗಾದಂತ ಎಲ್ಲ ಬಡ ಜನರನ್ನ ನೆನಪು ಮಾಡ್ತೇವೆ. ಅನೇಕರು ಊಟ ಬಟ್ಟೆ ಇಲ್ಲದೆ ನಿರ್ಗತಿಕರಾಗಿ ಜೀವಿಸ್ತಾ ಇದ್ದಾರೆ. ಇನ್ನು ಅನೇಕರು ಸಮಾಜದಲ್ಲಿರುವಂತಹ ಅನ್ಯಾಯ, ಶೋಷಣೆಯ ವ್ಯವಸ್ಥೆಗಳಿಗೆ ಒಳಗಾಗಿ ದೀನ ದಲಿತರಾದಂಥ ಎಲ್ಲ ಮುಗ್ಧ ಜನರನ್ನ ನೆನಪು ಮಾಡ್ತೇವೆ. ಸ್ವಾಮಿ, ಇಂಥ ಎಲ್ಲ ಬಡ ಜನರ ಮೇಲೆ ನಿನ್ನ ದಯ ಇರಲಿ. ಅವರ ಪ್ರಾರ್ಥನೆಗಳನ್ನ ಕೇಳು, ಕಷ್ಟದಿಂದ ಅವರಿಗೆ ಬಿಡುಗಡೆಯನ್ನು ಅನುಗ್ರಹಿಸಿ ಎಂಬುದಾಗಿ ಕೂಡ ನಿನ್ನ ಸಾನ್ನಿಧ್ಯದಲ್ಲಿ ಬೇಡ್ತೇವೆ. ವಿಶೇಷವಾಗಿ ಅನೇಕ ಕಡೆಗಳಲ್ಲಿ ಮಳೆ ಪ್ರವಾಹದಿಂದ ತೊಂದರೆಗೆ ಸಿಲುಕಿರುವಂತ ಮಾತ್ರವಲ್ಲದೆ ತಮ್ಮ ಆಸ್ತಿ ಪಾಸ್ತಿಗಳನ್ನ, ಸ್ನೇಹಿತರನ್ನ, ಕುಟುಂಬದವರನ್ನ ಕಳೆದುಕೊಂಡು ದುಃಖದಲ್ಲಿರುವಂತ ಎಲ್ಲ ಜನರನ್ನ ಕಾಪಾಡು. ಅವರ ಸಮಸ್ಯೆಗಳಿಂದ ಬಿಡುಗಡೆಯನ್ನ ಅನುಗ್ರಹಿಸು. ಮಾತ್ರವಲ್ಲದೆ ಮತ್ತೆ ತಮ್ಮ ಜೀವಿತವನ್ನು ಕಟ್ಟಿಕೊಳ್ಳಿಕ್ಕೆ ಬೇಕಾದ ಎಲ್ಲಾ ರೀತಿಯ ಸಹಾಯವನ್ನು ಅವರಿಗೆ ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ಅನೇಕ ಕಡೆಗಳಲ್ಲಿ ಯುದ್ಧ ಮತ್ತು ಭಯದ ವಾತಾವರಣದಿಂದಾಗಿ ಅನೇಕ ಮುಕ್ತ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ವಿಶೇಷವಾಗಿ ಮಣಿಪುರ ಪ್ರದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿರುವಂತಹ ಮಣಿಪುರ ಪ್ರದೇಶದ ಮೇಲೆ ನಿನ್ನ ದಯ ಇರಲಿ. ಅಲ್ಲಿರುವಂತಹ ಅಲ್ಪಸಂಖ್ಯಾತರ ಮೇಲೆ, ಕ್ರೈಸ್ತರ ಮೇಲೆ ಪ್ರತಿದಿನ ಆಗುವಂತ ಎಲ್ಲ ಕ್ರೂರ ಕೃತ್ಯಗಳನ್ನ ನಿಲ್ಲಿಸಿ ಅಲ್ಲಿ ಶಾಂತಿ ಸಮಾಧಾನ ನೆಲೆಸಲಿಕ್ಕಾಗುವಂತೆ ನೀನ್ ತಾನೇ ಸಹಾಯ ಮಾಡೆಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ಇನ್ನು ಅನೇಕ ಕಡೆಗಳಲ್ಲಿ ಯುದ್ಧದ ಕಾರ್ಮೋಡಗಳು ಕವಿತಿರುವಾಗ ಅಂತ ಸ್ಥಳಗಳ ಮೇಲೆ ನಿನ್ನ ದಯ ಇರಲಿ. ಎಲ್ಲ ನಾಯಕರ ಹೃದಯದಲ್ಲಿ ಮಾತನಾಡಿ ಶಾಂತಿಯುತವಾಗಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿಕ್ಕಾಗುವಂತೆ ನೀನ್ ತಾನೇ ಕಾರ್ಯ ಮಾಡೆಂಬುದಾಗಿ ಬೇಡ್ತೇವೆ. ದೇವರ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿರುವಂತಹ 3 ಕನ್ನಡ ಚರ್ಚ್ಗಳಿಗಾಗಿ ಸ್ತೋತ್ರ ಹೇಳ್ತೇವೆ. ಈ ಸಭೆ ಒಳ್ಳೆ ರೀತಿಯಲ್ಲಿ ನಿನ್ನ ಸೇವೆಯನ್ನು ಮಾಡಿಕೊಂಡು ಸಾಗ್ಲಿಕ್ಕಾಗುವಂತೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಮುಂದಿನ ದಿವಸಗಳಲ್ಲಿ ಕೂಡ ಸಭೆಯನ್ನ ಕಟ್ಟುವಲ್ಲಿ, ಬೆಳೆಸುವಲ್ಲಿ ಎಲ್ಲರಿಗೆ ಸಹಾಯ ಮಾಡು. ಈ ಸಭೆಯ ಮೇಲೆ ನೀನೇ ಅಧಿಕಾರವನ್ನು ಹೊಂದಿದವನಾಗಿ ಎಲ್ಲಾ ರೀತಿಯ ಬೇಕಾದ ಸಹಾಯಗಳನ್ನ, ಬೇಕಾದಂತೆ ಎಲ್ಲಾ ರೀತಿಯ ಮಾರ್ಗದರ್ಶನವನ್ನು ಎಲ್ಲರಿಗೆ ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ. ದೇವರೇ, ಮಾತ್ರವಲ್ಲದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಕ್ರಿಸ್ತವಂದನ ಕನ್ನಡ ಸಭೆಗಾಗಿ ಸ್ತೋತ್ರ ಹೇಳ್ತೇವೆ. ಈ ಶಾರ್ಜಾದಲ್ಲಿರುವಂತಹ ಸಭೆಯನ್ನು ಆಶೀರ್ವಾದ ಮಾಡು. ಸಭೆಯಲ್ಲಿರುವಂತಹ ಪ್ರತಿಯೊಂದು ಕುಟುಂಬಗಳನ್ನ, ವ್ಯಕ್ತಿಗಳನ್ನ, ಪ್ರತಿಯೊಬ್ಬೊಬ್ಬರನ್ನ ಹೆಸರಾಗಿ ಆಶೀರ್ವಾದ ಮಾಡು. ಈ ದೇಶದಲ್ಲಿ ಅವರು ತಮ್ಮ ಜೀವನೋಪಾಯಕ್ಕಾಗಿ ಮಾಡುವಂತ ಉದ್ಯೋಗಗಳು, ವ್ಯವಹಾರಗಳು, ವಿದ್ಯಾಭ್ಯಾಸಗಳು, ಅವರ ಪ್ರಯತ್ನಗಳನ್ನ ಆಶೀರ್ವಾದ ಮಾಡು. ಆ ಮೂಲಕ ಈ ದೇಶದಲ್ಲಿ ತಮಗೆ ಕೊಡಲ್ಪಟ್ಟಂತ ಎಲ್ಲ ಜವಾಬ್ದಾರಿಗಳನ್ನ ಒಳ್ಳೆ ರೀತಿಯಲ್ಲಿ ನಿಭಾಯಿಸಿ ನಿನ್ನ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕಾಗುವಂತೆ, ಮಾತ್ರವಲ್ಲದೆ ಸಭಾ ಸೇವೆಯಲ್ಲಿ ಕೈ ಜೋಡಿಸಲಿಕ್ಕಾಗುವಂತೆ ಪ್ರತಿಯೊಬ್ಬೊಬ್ಬರನ್ನ ನೀನ್ ತಾನೇ ಆಶೀರ್ವಾದ ಮಾಡೆಂಬುದಾಗಿ ನಿನ್ನಲ್ಲಿ ದೀನತೆಯನ್ನು ಬೇಡ್ತೇವೆ. ಹಾಗೆ ದೂರದಲ್ಲಿರುವಂತಹ ಎಲ್ಲ ನಮ್ಮ ಪ್ರೀತಿ ಪಾತ್ರ ಕುಟುಂಬದವರನ್ನ ಆಶೀರ್ವಾದ ಮಾಡು. ಅವರಿರುವಂತಹ ಸ್ಥಳಗಳಲ್ಲಿ, ಪರಿಸ್ಥಿತಿಗಳಲ್ಲಿ ಅವರನ್ನ ರಕ್ಷಿಸಿ ಕಾಪಾಡು. ಅವರೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸು. ತಮ್ಮ ಜೀವಿತದ ಮೂಲಕ ನಿನ್ನನ್ನು ಮಹಿಮೆ ಪಡಿಸಲಿಕ್ಕಾಗುವಂತೆ ಅವರನ್ನ ಕಾಪಾಡೆಂಬುದಾಗಿ ಬೇಡ್ತೇವೆ. ಹೀಗೆ ಸ್ವಾಮಿ, ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ದಯ ಇರಲಿ. ಇಲ್ಲಿಯ ತನಕ ನಮ್ಮೆಲ್ಲರನ್ನ ಕಾಪಾಡಿದಕ್ಕಾಗಿ ಸ್ತೋತ್ರ. ಮುಂದಿನ ದಿವಸಗಳಲ್ಲಿ ಕೂಡ ನಮ್ಮನ್ನ ರಕ್ಷಿಸಿ ಕಾಪಾಡು. ಈ ಒಂದು ಸಂಜೆ ವೇಳೆಯಲ್ಲಿ
ನಾವು ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಧ್ಯಾನ ಮಾಡ್ಲಿಕ್ಕಿರುವಾಗ ನಿನ್ನ ವಾಕ್ಯ ನಮ್ಮೆಲ್ಲರ ಹೃದಯಗಳಲ್ಲಿ ಕಾರ್ಯವನ್ನ ಮಾಡಲಿ. ಆ ವಾಕ್ಯ ಒಳ್ಳೆಯ ಭೂಮಿಯಲ್ಲಿ ಬಿತ್ತಲ್ಪಟ್ಟಂತ ಬೀಜವಾಗಿ ಒಳ್ಳೆಯ ಫಲ ಕೊಡ್ಲಿಕ್ಕಾಗುವಂತೆ ನಮ್ಮನ್ನ ಮಾರ್ಪಡಿಸು. ನಿನ್ನ ವಾಕ್ಯಗಳು ನಮ್ಮೊಟ್ಟಿಗೆ ಮಾತನಾಡಲಿ, ನಮ್ಮ ಜ್ಞಾನವನ್ನು ಹೆಚ್ಚಿಸಲಿ, ನಾವು ನಡೆಯಬೇಕಾದಂಥ ಹಾದಿಗಳನ್ನ ನಮಗೆ ಸರಿಯಾಗಿ ತಿಳಿಸ್ಲಿಕ್ಕಾಗುವಂತೆ ಸಹಾಯ ಮಾಡಿ ಎಂಬುದಾಗಿ ಬೇಡ್ತೇವೆ. ಹೇಗೂ ಕೇಳುವಂತ ಮತ್ತು ಈ ಆನ್ಲೈನ್ ಅಲ್ಲಿ ಪಾಲ್ಗೊಂಡಂತ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು, ನಿನ್ನ ಆತ್ಮನಿಂದ ತುಂಬಿಸು. ನಿನ್ನ ವಾಕ್ಯವನ್ನು ಹೇಳುವಂತ ನಿನ್ನ ಸೇವಕನನ್ನ ಬಲಪಡಿಸು. ನಮ್ಮೆಲ್ಲರನ್ನ ಈ ಆನ್ಲೈನ್ ಪ್ರಾರ್ಥನಾ ಕೂಟವನ್ನ ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆಯನ್ನ ನಮ್ಮ ರಕ್ಷಕನಾದಂತ ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡುತ್ತೇವೆ. ಆಮೆನ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳಂತ ದೇವ ಜನರೇ, ನಿಮ್ಮೆಲ್ಲರಿಗೆ ಮತ್ತೊಂದು ಆವರ್ತಿ ಸಂಜೆಯ ಶುಭ ವಂದನೆಗಳನ್ನ ತಿಳಿಸ್ತೇನೆ. ನಾವು ಈ ದಿನ ಆನ್ಲೈನ್ ಸತ್ಯವೇದ ಧ್ಯಾನದಲ್ಲಿ ಕೀರ್ತನೆಗಳ ಪುಸ್ತಕವನ್ನು ಧ್ಯಾನ ಮಾಡ್ತಾ ಇದ್ವಿ. ಅದನ್ನ ಕಂಟಿನ್ಯೂ ಮಾಡ್ತಾ ಟುಡೇ ವಿ ವಿಲ್ ಲುಕ್ ಎಟ್ ದಿ ಬುಕ್ ಆಫ್ ಸಾಮ್ ಚಾಪ್ಟರ್ 74. ಈ 74ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಸೊ ಇಟ್ ಹ್ಯಾಸ್ ಆಲ್ಮೋಸ್ಟ್ 23 ವರ್ಸಸ್, 23 ವಚನಗಳಿದೆ. 23 ವಚನದಲ್ಲಿ ನಾವು ಅದನ್ನ ಬಿಡಿ ಬಿಡಿಯಾಗಿ ಧ್ಯಾನ ಮಾಡ್ತಾ ಹೋಗ್ತೇವೆ. ಸೊ ಇಟ್ಸ್ ಬಿನ್ 1 year gap is also good sometimes, so we can refresh ourselves and we can take some time to think what's happening, and when we miss, we'll come to know the value of the Bible study and all. So again, it's a great pleasure to begin this Bible study. So ದೇವರ ವಾಕ್ಯವನ್ನು ನಮಗೆ ಹೆಚ್ಚಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಹಾಗಾಗಿ ಲೆಟ್ಸ್ ಗಿವ್ ಸಮ್ ಟೈಮ್ ಅಂಡ್ ಇನ್ವಾಲ್ವ್ ಕಂಪ್ಲೀಟ್ಲಿ ಇನ್ ದಿಸ್ ಬೈಬಲ್ ಸ್ಟಡಿ ಟು ನೋ ಮೋರ್ ಅಬೌಟ್ ಗಾಡ್ ಅಂಡ್ ಅವರ್ಸೆಲ್ವ್ಸ್. ಸೊ ಕೀರ್ತನೆ 74ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡುವಾಗ ನಾನು ಅದನ್ನ ಇಂಟ್ರೊಡಕ್ಷನ್ ಆದ ಮೇಲೆ ಸ್ವಲ್ಪ ವಚನಗಳ ಆಧಾರದಲ್ಲಿ ಓದ್ತಾ ಹೋಗ್ತೇನೆ. ಸೊ ಇದರ ಇಂಟ್ರೊಡಕ್ಷನ್ ಅನ್ನ ನೋಡೋದಾದ್ರೆ 74ನೇ ಕೀರ್ತನೆ ದ ರೈಟರ್ ಆಫ್ ದ ಸಾಮ್ ಇಸ್ ಆಸಾಫ್ ಎಂಬುದಾಗಿ ನಾವು ನೋಡ್ತೇವೆ. ಆಸಾಫನ ಕುರಿತಾಗಿ ನೋಡೋದಾದ್ರೆ ಆಸಾಫ ಯಾವ ಆಸಾಫ ಎಂಬುದಾಗಿ ಕೆಲವು ಥಿಯಾಲಜಿಯನ್ಸ್ ಪ್ರಕಾರ ದೇರ್ ಇಸ್ ಅ ಬಿಟ್ ಕಾಂಟ್ರಡಿಕ್ಟರಿ ಒಪಿನಿಯನ್ ಅಮಾಂಗ್ ದೆಮ್. ಏನಂತ ಹೇಳಿದ್ರೆ ಆಸಾಫ ಯಾರಿರ್ಬೋದು ಅಂತ ಹೇಳಿದ್ರೆ ದಾವೀದನ ಕಾಲದಲ್ಲಿ ಇದ್ದಂತಹ ಒಬ್ಬ ಮ್ಯೂಸಿಷಿಯನ್, ಕೀರ್ತನೆಗಳನ್ನ ರಚಿಸುವಂತಹ ಒಬ್ಬ ಒಳ್ಳೆಯ ಕಂಪೋಸರ್ ಆಗಿ ಇದ್ದಿರಬಹುದಂತ. ಆದ್ರೆ ಈ ಕೀರ್ತನೆಯ ಹಿನ್ನೆಲೆಯನ್ನ ನೋಡೋದಾದ್ರೆ ದಿಸ್ ಸಾಂಗ್ ಇಸ್ ರಿಟನ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಡಿಸ್ಟ್ರಾಕ್ಷನ್ ಆಫ್ ದ ಜೆರುಸಲೆಂ ಟೆಂಪಲ್. ಸೊ ಅಂತ ಟೈಮಲ್ಲಿ ಬರೆಯುವಾಗ ದಿಸ್ ಮೇ ನಾಟ್ ಬಿ ದ ಸೇಮ್ ಆಸಫ ಹೂ ವಾಸ್ ದೇರ್ ಇನ್ ದ ಪೀರಿಯಡ್ ಆಫ್ ಡೇವಿಡ್ ಎಂಬುದಾಗಿ. ದಾವೀದನ ಕಾಲದಲ್ಲಿ ಇದ್ದಂತಹ ಆಸಫ ಆಗಿರ್ಲಿಕ್ಕೆ ಚಾನ್ಸ್ ಇಲ್ಲ. ದಿಸ್ ಮೈಟ್ ಬಿ ದ ಅನದರ್ ಆಸಫ ರೈಟರ್ ಎಂಬುದಾಗಿ ಹಲವು ಥಿಯಾಲಜಿಯನ್ಸ್ ಅಭಿಪ್ರಾಯ ಪಡ್ತಾರೆ. ಸೊ ನಾವಿದನ್ನ ಹೇಗೆ ಸಹ ಆಸಫನ ಕುರಿತಾಗಿ ನೋಡ್ತಾ ಹೋಗುವುದಾದ್ರೆ ಇನ್ನೊಂದು ಕಡೆಯಲ್ಲಿ ಆಸಫ ಯಾರೆಂಬುದಾಗಿ ನಮಗೆ ತಿಳ್ಕೊಳ್ಳಿಕ್ಕೆ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಆನ್ ದಿಸ್ ಇನ್ ದಿ ಪ್ರೀವಿಯಸ್ ಸಾಮ್ಸ್, ಬಟ್ ಸ್ಟಿಲ್ ಐ ರಿಪೀಟ್ ದಟ್. ನಾವು ಕೆಲವು ಬೈಬಲ್ನ ಪುಸ್ತಕಗಳನ್ನ ತೆಗೆದು ನೋಡುವಾಗ ಒಂದು ಪೂರ್ವಕಾಲ ವೃತ್ತಾಂತ 25ನೇ ಅಧ್ಯಾಯ 1ನೇ ವಚನ, ಫಸ್ಟ್ ಕ್ರಾನಿಕಲ್ಸ್ 25:1, ಮಾತ್ರವಲ್ಲದೆ ದ ಬುಕ್ ಆಫ್ ಎಜ್ರಾ ಚಾಪ್ಟರ್ 2:41, 3:10 ಈ ಎಲ್ಲ ಭಾಗದಲ್ಲಿ ಇವರು ಒಂದು ಶ್ರೇಷ್ಠವಾದಂತ ಜನಾಂಗ ಅಥವಾ ಒಂದು ಕುಟುಂಬವಾಗಿ ದೇವರ ಯಾಜಕ ಸೇವೆಯಲ್ಲಿ ದೇವಾಲಯದಲ್ಲಿ ಯೆರೂಸಲೇಮ್ ದೇವಾಲಯದಲ್ಲಿ ಮ್ಯೂಸಿಷಿಯನ್ ಆಗಿ ದೇವರನ್ನು ಆರಾಧಿಸುವುದಕ್ಕಾಗಿ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಂತಹ ಒಂದು ಜನಾಂಗವಾಗಿದ್ರು ಎಂಬುದಾಗಿ ಕೂಡ ನಾವು ಬೈಬಲ್ ನಲ್ಲಿ ನೋಡ್ತೇವೆ. ಅವರ ಹೆಸರುಗಳಲ್ಲಿ ಬರ್ತದೆ. ಇವರು ಯಾವಾಗಲೂ ಆರಾಧನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ದೇವರಿಗೆ ಆರಾಧಿಸ್ತಾ ಇದ್ರು. ಸೊ ಇವನು ಕೀರ್ತನೆಯನ್ನ ಬರೀತಾ ಇದ್ರು, ಹಾಡುಗಳನ್ನ ಕಟ್ಟಿ ದೇವರಿಗೆ ಹಾಡ್ತಾ ಇದ್ರಲ್ಲಿ ಇದು ಕೂಡ ಒಂದು ಗುಂಪು ಎಂಬುದಾಗಿ. ಸೊ ಇನ್ನು ರಚಕನ ಹಿನ್ನೆಲೆ ನೋಡಿದ ಹಾಗೆ ಕೀರ್ತನೆಯ ಹಿನ್ನೆಲೆಯನ್ನು ನೋಡೋದಾದ್ರೆ ಈ ಕೀರ್ತನೆಯನ್ನ ಆಸಾಫ ಯಾವ ಟೈಮಲ್ಲಿ ಬರೀತಾನೆ ಹೇಳಿದ್ರೆ ಯೆರೂಸಲೇಮ್ ದೇವಾಲಯವನ್ನ ಬ್ಯಾಬಿಲೋನ್ ದೇಶದ ಅರಸನಾದಂತ ನೆಬೂಕದ್ನೆಚ್ಚರ ಇವರೆಲ್ಲರೂ ಆ ದೇವಾಲಯವನ್ನ ಮುತ್ತಿಗೆ ಹಾಕುವಂತ ಸಂದರ್ಭದಲ್ಲಿ ದೇವಾಲಯವನ್ನ ಸಂಪೂರ್ಣವಾಗಿ ನಾಶ ಮಾಡುವಂತ ಅಥವಾ ಒಂದು ರೀತಿಯಲ್ಲಿ ಎಲ್ಲವನ್ನ ಆಕ್ರಮಿಸಿಕೊಳ್ಳುವಂತಹ ಒಂದು ಪರಿಸ್ಥಿತಿಯಲ್ಲಿ ಬರೀತಾರೆ. ಸೊ ಹಾಗಾಗಿ ಅಲ್ಲಿ ಬರುವಂತ ಎಲ್ಲ ವಿಷಯಗಳು ನಮಗೆ ತಿಳಿಸ್ತದೆ. ಅವರು ದೇವಾಲಯದ ಒಳಗೆ ಹೋಗಿ ಏನೆಲ್ಲ ದೇವಾಲಯವನ್ನ ಹೇಗೆ ಧ್ವಂಸ ಮಾಡಿದ್ರು, ಹೇಗೆ ದೇವರ ವಿರುದ್ಧವಾಗಿ ಕಾರ್ಯ ಮಾಡಿದ್ರು ಎಂಬುದಾಗಿ ಆಸಫ್ ಅದನ್ನ ವಿವರಿಸ್ತಾ ಹೋಗ್ತಾನೆ. ಸೊ ಹಾಗಾಗಿ ಈ ಕೀರ್ತನೆ ಹಿನ್ನೆಲೆ ನಮಗೆ ಗೊತ್ತಾಗುವಂಥದ್ದು ಏನಂತ ಹೇಳಿದ್ರೆ ಯೆರೂಸಲೇಮ್ ದೇವಾಲಯ ಡಿಸ್ಟ್ರಾಕ್ಟ್ ಆಗುವಂತ ಒಂದು ಸಂದರ್ಭದಲ್ಲಿ. ಸೊ ಹಾಗಿದ್ರೆ ದಿಸ್ ಮೇ ನಾಟ್ ಬಿ ದ ಪೀರಿಯಡ್ ಆಫ್ ಡೇವಿಡ್ ಸೊಲೊಮೋನ್.
ಅವರ ಕಾಲದಲ್ಲಿ ಯೆರೂಸಲೇಮ್ ಟೆಂಪಲ್ ಮಾತ್ರವಲ್ಲದೆ ಆ ಒಂದು ಸಾಮ್ರಾಜ್ಯ ಇಟ್ ವಾಸ್ ವೆಲ್ ಸೆಕ್ಯೂರ್ಡ್ ಅಂಡ್ ಪ್ರೊಟೆಕ್ಟೆಡ್ ವಿತ್ ಗುಡ್ ಲೀಡರ್ಶಿಪ್ ಆಫ್ ಬೋತ್ ಆಫ್ ದೆಮ್. ದೇವರ ದಯೆಯಿಂದ ಆ ಟೈಮಲ್ಲಿ ಯಾವ್ದು ಕೂಡ ಆಗಲಿಲ್ಲ. ಬಟ್ ಎಂಡ್ ಆಫ್ ದ ಟೈಮ್ ಆಫ್ ಸೊಲೊಮೋನ್ ಆರ್ ಡೇವಿಡ್, ಆ ಕಾಲದ ಕೊನೆಯ ಘಟ್ಟಗಳಲ್ಲಿ ಅವರ ಯೆರೂಸಲೇಮಿನ ಮೇಲೆ ದಾಳಿ ಆಗಿರಬಹುದೆಂಬುದಾಗಿ ಕೂಡ ಅನೇಕ ವಾದಗಳಿವೆ. ಸೊ ಇದು ದಾವಿದ ಸೊಲೊಮೋನ್ ನಂತರದ ಕಾಲದ ಹತ್ತಿರದಲ್ಲಿ ಇರಬಹುದೆಂಬುದಾಗಿ ಅನೇಕ ವಿದ್ವಾಂಸರ ಅಭಿಪ್ರಾಯ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಆಸಫ ಯಾವೆಲ್ಲ ವಿಷಯಗಳನ್ನ ನಮ್ಗೆ ಈ ಕೀರ್ತನೆಯ ಮೂಲಕ ತಿಳಿಸ್ತಾ ಹೋಗ್ತಾನೆ ಎಂಬುದಾಗಿ ನೋಡೋದಾದ್ರೆ ಫಸ್ಟ್ 2 ವರ್ಸಸ್ ಇದನ್ನು ನಾನು ಓದ್ತೇನೆ. 74 ವರ್ಸಸ್ 1-2. ದೇವರೇ, ನೀನು ನಮ್ಮನ್ನ ಸಂಪೂರ್ಣವಾಗಿ ತಳ್ಳಿಬಿಟ್ಟಿದ್ದೇಕೆ? ನೀನು ಪಾಲಿಸುವ ಹಿಂಡಿನ ಮೇಲೆ ನಿನ್ನ ಕೋಪಾಗ್ನಿಯ ಹೊಗೆ ಹಾಡುವುದೇನು? ನೀನು ಹಿಂದಿನ ಕಾಲದಲ್ಲಿ ಸ್ವಕುಲವಾಗಿರಬೇಕೆಂದು ಬಿಡಿಸಿ ಸಂಪಾದಿಸಿಕೊಂಡ ನಿನ್ನ ಮಂಡಳಿಯನ್ನು ಜ್ಞಾಪಿಸಿಕೊ. ನಿನ್ನ ವಾಸಸ್ಥಾನವಾಗಿದ್ದ ಚೀಯೋನ್ ಗಿರಿಯನ್ನು ಮರೆಯಬೇಡ ಎಂಬುದಾಗಿ. ಸೊ ವಚನಗಳು 1 ಮತ್ತು 2 ನಾವು ನೋಡುವಾಗ we can title this part of the psalm the plea for the help when the sanctuary is destroyed. ಒಂದು ದೇವಾಲಯ ಯಾವಾಗ ಅವನತಿ ಹೊಂದುವಂತ ಸಂದರ್ಭದಲ್ಲಿ ದೇವರ ಸಹಾಯಕ್ಕಾಗಿ ಮೊರೆ ಇಡುವಂತದನ್ನ ನಾವು ನೋಡ್ತೇವೆ. ಸೊ ಆಸಫನ ಕುರಿತಾಗಿ ನಾವು ನೋಡಿದ ಹಾಗೆ ಆಸಫ ಈ ಕೀರ್ತನೆಯನ್ನು ಪ್ರಾರಂಭ ಮಾಡುವ ಹಾಗೆ ಅವನೊಬ್ಬ ಒಳ್ಳೆಯ ಮ್ಯೂಸಿಷಿಯನ್ ಆಗಿ ಇದ್ದಂಥದ್ದು ಇಸ್ರಾಯೇಲ್ರ ಕಾಲದಲ್ಲಿ ಇಸ್ರಾಯೇಲ್ರಿಗೆ ಒಂದು ಆಶೀರ್ವಾದದಾಯಕವಾದ ವಿಷಯವಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅವನು ಕೇವಲ ದೇವರನ್ನ ಆರಾಧಿಸುವುದರಲ್ಲಿ ಮಾತ್ರ ಎಂಗೇಜ್ ಆಗಿರಲಿಲ್ಲ, ಬದಲಾಗಿ ದೇವಾಲಯವನ್ನು ಪ್ರೊಟೆಕ್ಟ್ ಮಾಡುವುದರಲ್ಲಿ, ದೇವರ ಆಲಯದ ಮತ್ತು ದೇವರ ಘನತೆಯನ್ನ, ಮಹತ್ವವನ್ನ, ಗಾಂಭೀರ್ಯತೆಯನ್ನ ಎತ್ತಿ ಹಿಡಿಯುವಲ್ಲಿ ಕೂಡ ದೇ ವರ್ ಪ್ಲೇಯಿಂಗ್ ವೆರಿ ಇಂಪಾರ್ಟೆಂಟ್ ರೋಲ್. ಅದನ್ನ ಮಾಡುವುದರಲ್ಲಿ ಬಹಳ ಪ್ರಾಮುಖ್ಯವಾದಂತ ಪಾತ್ರವನ್ನ ಈ ಒಂದು ಮ್ಯೂಸಿಷಿಯನ್ಸ್ ದೇವಾಲಯದಲ್ಲಿ ಪ್ಲೇ ಮಾಡ್ತಾ ಇದ್ರು. ಅಷ್ಟು ಇಂಪಾರ್ಟೆಂಟ್ ರೋಲ್ ಅನ್ನ ಅವರು ಪ್ಲೇ ಮಾಡ್ತಾ ಇದ್ರು. ಸೊ ಹಾಗಾಗಿ ಅವರಿದ್ದಾಗ ದೇವಾಲಯ ಬಹಳ ಸುಂದರವಾಗಿ ಒಳ್ಳೆ ರೀತಿಯಲ್ಲಿ ನಡೀತಾ ಇತ್ತು. ಬಟ್ ಆದ್ರೆ ಈ ಕೀರ್ತನೆ ಬರೆಯುವಾಗ ಅವರ ಟೈಮ್, ಅವರ ಕಾಂಟೆಕ್ಸ್ಟ್, ಎವ್ರಿಥಿಂಗ್ ಹ್ಯಾಸ್ ಚೇಂಜ್. ಯಾಕೆ ಚೇಂಜ್ ಆಗಿದೆ ಅಂತ ಹೇಳಿದ್ರೆ ಈಗ ಅವರ ದೇವಾಲಯದಲ್ಲಾಗಿರಬಹುದು, ಅವರ ರಾಜ್ಯದಲ್ಲಾಗಿರಬಹುದು ಒಳ್ಳೆಯ ಲೀಡರ್ಗಳಿಲ್ಲ. ಸೊ ಜನರ ಒಂದು ತಪ್ಪಿನ ದೃಷ್ಟಿಕೋನಗಳಿಂದ ಕೂಡ ಆಗಿರ್ಬೋದು. ಆ ಯೆರೂಸಲೇಮ್ ದೇವಾಲಯದ ಮೇಲೆ ಮುತ್ತಿಗೆ ಹಾಕುವಾಗ ಆಸಫ ಈ ಕೀರ್ತನೆಯನ್ನು ಬರೆಯುವಾಗ ಅವನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಕಷ್ಟದಿಂದ, ವೈರಿಗಳಿಂದ ಮುತ್ತಿಗೆ ಹಾಕಲ್ಪಟ್ಟಂತ ಪರಿಸ್ಥಿತಿಯಲ್ಲಿ ಅಲ್ಲಿ ಅವನು ದೇವರನ್ನ ಬೇಡಿಕೊಳ್ಳುವಂಥದ್ದು, ದೇವರೇ ಯಾಕೆ ಸಂಪೂರ್ಣವಾಗಿ ನಮ್ಮನ್ನ ತಳ್ಳಿಬಿಟ್ಟಿದ್ದಿ ಎಂಬುದಾಗಿ. ಸೊ ಇಲ್ಲಿ ಈ ಕೀರ್ತನೆಯನ್ನು ಬರೆಯುವಾಗ ಒಂದು ರೀತಿಯಲ್ಲಿ ಈಸ್ ರೈಟಿಂಗ್ ದಿಸ್ ಸಾಂಗ್ ವಿತ್ ಪೇನ್ ಆಫ್ ವಿತ್ ಸೋ ಮಚ್ ಆಫ್ ಪೇನ್ ಅಂಡ್ ಫುಲ್ ಆಫ್ ಡಿಸ್ಟ್ರಾಕ್ಷನ್. ಆ ಒಂದು ಅನೇಕ ನೋವಿನಿಂದ ಮತ್ತು ಡಿಸ್ಟ್ರಾಕ್ಟ್ ಆಗಿ ಮನಗುಂದಿದವನಾಗಿ ಈ ಕೀರ್ತನೆಯನ್ನು ಆಸಫ ಬರೀತಾ ಇದ್ದಾನೆ. ಸೊ ಅದಕ್ಕೆ ಇವನ ಬಗ್ಗೆ ಒಬ್ಬ ಥಿಯಾಲಜಿಯನ್ ಹೀಗೆ ಹೇಳ್ತಾರೆ, ಮಾರ್ಗನ್ ಎನ್ನುವಂತ ಒಬ್ಬ ಥಿಯಾಲಜಿಯನ್, ದಿಸ್ ಇಸ್ ನಾಟ್ ದ ಸಾಂಗ್ ಆಫ್ ಏಥಿಸ್ಟ್ ಬಟ್ ದ ವೇಲ್ ಆಫ್ ಎ ಬಿಲೀವರ್ ಎಂಬುದಾಗಿ. ಇದು ಯಾವುದೋ ಒಂದು ನಾಸ್ತಿಕರ, ದೇವರನ್ನ ಅರಿಯದಂತ ಜನಾಂಗದವರ ಕೀರ್ತನೆ ಅಲ್ಲ, ಬದಲಾಗಿ ಒಬ್ಬ ನಿಜವಾದಂತ ಭಕ್ತನ ಅಳಲಾಗಿದೆ, ಕೂಗಾಗಿದೆ, ಅವನ ಕೂಗಾಗಿದೆ ಎಂಬುದಾಗಿ ಕೀರ್ತನೆಗಾರ ಈ ಕೀರ್ತನೆ ಕುರಿತಾಗಿ ಒಬ್ಬ ಥಿಯಾಲಜಿಯನ್ ಅಭಿಪ್ರಾಯ ಪಡ್ತಾರೆ. ಸೊ ಇಲ್ಲಿ ದೇವರ ಹತ್ರ ಪ್ರಶ್ನೆ ಮಾಡುವಂಥದ್ದು, ಯಾಕೆ ತಳ್ಳಿ ಬಿಟ್ಟಿದ್ದೀಯಾ, ಯಾಕೆ ಕೋಪ ಮಾಡ್ಕೊಂಡಿದ್ದೀಯಾ ನಮ್ಮ ಮೇಲೆ ದೇವರು ಎಂಬುದಾಗಿ ಹೇಳ್ಬೇಕಿದ್ರೆ ಇಂಥ ಪ್ರಶ್ನೆಗಳು ದೇವರ ಜಡ್ಜ್ಮೆಂಟ್ ಅನ್ನ ಕುರಿತಾಗಿ ಹೇಳ್ತಾ ಇಲ್ಲ, ಬದಲಾಗಿ ಇಲ್ಲಿ ದೇವರ ಪ್ರೀತಿ, ದೇವರ ಸಹಾಯ ನಮ್ಗೆ ಸಿಕ್ಕದೇ ಇದ್ದಾಗ ಯಾವ ಪರಿಸ್ಥಿತಿಗೆ ನಾವು ತಳ್ಳಲ್ಪಡ್ತೇವೆ ಅಂತ ಹೇಳ್ಕೊಂಡು ನಾವು ಯಾವಾಗ್ಲೂ ದೇವರ ಪ್ರೀತಿ, ದೇವರ ಸಹಾಯ ಅಂತ ಹೇಳ್ತೇವೆ. ಬಟ್ ವೆನ್ ವಿ ಕಮ್ ಟು ನೋ ದಟ್ಸ್ ನಾಟ್ ರೀಚಿಂಗ್ ಟು ಹಸ್ ಎಂಬುದಾಗಿ ಹೇಳುವಾಗ ವಿ ವಿಲ್ ಕಮ್ ಟು ನೋ ದಟ್ ಹೌ ಕ್ರೂಷಿಯಲ್ ಗಾಡ್ಸ್ ಹೆಲ್ಪ್ ಅಂಡ್ ಲವ್ ಇನ್ ಅವರ್ ಲೈಫ್ ಎಂಬುದಾಗಿ. ಸೊ ಅದನ್ನ ಆಸಫ ಹೇಳ್ತಾ ಇದ್ದಾನೆ, ದೇವರು ಯಾಕೆ ನೀನು ನಮ್ಮನ್ನ ಪ್ರೀತಿ ಮಾಡಲಿಲ್ಲ, ಯಾಕೆ ನಮಗೆ ಸಹಾಯ ಮಾಡಲಿಲ್ಲ, ನಮ್ಮನ್ನ ಯಾಕೆ ತಳ್ಳಿ ಬಿಟ್ಟಿದ್ದೀಯಾ ಎಂಬುದಾಗಿ ಮಾತುಗಳಲ್ಲಿ ಆಸಫ ದೇವರ ಹತ್ರ ಪ್ರಶ್ನೆ ಮಾಡುವಂತದ್ದನ್ನ ನಾವು ಕೇಳ್ತೇವೆ. ಒಂದು ಕಡೆ ಆಸಫನಿಗೆ 1 ಮತ್ತು 2ನೇ ವಚನದಲ್ಲಿ ಹೇಳುವಂಥದ್ದು, ಹಿಂದಿನ ಕಾಲದಲ್ಲಿ ಸ್ವಕುಲದವರಾಗಿರಬೇಕೆಂದು ಬಿಡಿಸಿ ಸಂಪಾದಿಸಿಕೊಂಡ ನಿನ್ನ ಮಂಡಳಿಯನ್ನ ಜ್ಞಾಪಿಸಿಕೋ.
ನಿನ್ನ ನಿವಾಸ ಸ್ಥಾನವಾಗಿದ್ದ ಚೀಯೋನ್ಗಿರಿಯನ್ನ ಮರೆಯಬೇಡ. ಈಗ ಹೇಳ್ಬೇಕಿದ್ರೆ ದೇವರು ಇಸ್ರಾಯೇಲ್ರ ಕಡೆಗೆ ಕೇರ್ ಮಾಡ್ತಾ ಇದ್ದ, ಇಸ್ರಾಯೇಲ್ರಿಗೆ ಒಬ್ಬ ಒಳ್ಳೆಯ ರಕ್ಷಕನಾಗಿದ್ದ. ಸೊ ಈಗ ದೇವರು ಇಲ್ವಾ, ಅಥವಾ ದೇವರಿಗೆ ಯಾಕೆ ನಮ್ಮ ಮೇಲೆ ಇಂಥ ದಯೆ ಇಲ್ಲ ಎಂಬುದಾಗಿ ಹೇಳಿ ಕೇರ್ ಮಾಡ್ತಾ ಇಲ್ಲ ದೇವರು ಎಂಬುದಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಅವನು ಪ್ರಶ್ನೆ ಮಾಡುವಾಗ ದೇವರೆಲ್ಲವನ್ನ ನೆನಪು ಮಾಡಿಕೊ, ನೀನ್ ನಮ್ಮನ್ನು ಬಿಡಿಸಿ ಚೀಯೋನ್ ಪಟ್ಟಣದಲ್ಲಿ ಕರ್ಕೊಂಡು ಬಂದು ನಿಲ್ಲಿಸಿ ನಾವು ಅಲ್ಲಿ ನಿನ್ನನ್ನು ಮಹಿಮೆ ಪಡಿಸ್ತಿದ್ದನ್ನ ನೆನಪು ಮಾಡಿಕೊ ಎಂಬುದಾಗಿ ಹೇಳುವುದರ ಮೂಲಕ ತನ್ನ ಎಲ್ಲ ಜೀವನದ ಕಂಪ್ಲೇಂಟ್ ಗಳನ್ನ ದೇವರಿಗೆ ಕೊಡ್ತಾ ಇದ್ದಾನೆ. ಸೊ ಅದಕ್ಕೆ ಕಂಪ್ಲೇಂಟ್ ಕುರಿತಾಗಿ ಬಾಯ್ಸ್ ಎನ್ನುವಂತ ಒಬ್ಬ ಥಿಯಾಲಜಿಯನ್ ಹೀಗೆ ಬರೀತಾರೆ, this is a fierce complaint bordering just possibly on impropriety as an address to God. When we complain it in more often the case that we just complain either to ourselves or to the people, it is a better to complain to God ಎಂಬುದಾಗಿ. ಸೊ ನಾವಿದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವಾಗ ಇದೊಂದು ನಿಖರವಾದಂತಹ ಮಾತ್ರವಲ್ಲದೆ ವಿಶೇಷವಾದಂತಹ ಕಂಪ್ಲೇಂಟ್. ಆ ಕಂಪ್ಲೇಂಟ್ ಅನ್ನ ನಾವು ಯಾರಿಗೆ ಅಡ್ರೆಸ್ ಮಾಡ್ತಿದ್ದೇವೆ ಹೇಳಿದ್ರೆ ಜನರಿಗೆ ಅಥವಾ ನಮಗೆ ನಾವೇ ಕಂಪ್ಲೇಂಟ್ ಮಾಡಿಕೊಳ್ಳದೆ ಇಟ್ಸ್ ಬೆಟರ್ ಟು ಟೇಕ್ ಟು ದ ಗಾಡ್ ಆಲ್ ಅವರ್ ಕಂಪ್ಲೇಂಟ್ಸ್. ದೇವರ ಬಳಿಯಲ್ಲಿ ಹೋಗಿ ನಾವು ಕಂಪ್ಲೇಂಟ್ ಮಾಡುವುದಾದ್ರೆ ಗಾಡ್ ಕುಡ್ ರಿಸಾಲ್ವ್ ಆಲ್ ಅವರ್ ಪ್ರಾಬ್ಲಮ್ಸ್ ಎಂಬುದಾಗಿ. ದೇವರು ಆ ಕಂಪ್ಲೇಂಟ್ ಗಳಿಗೆ ಸರಿಯಾದಂತ ಉತ್ತರವನ್ನು ಕೊಡ್ತಾನೆ. ಸೊ ಆಸಾಫ ಮಾಡ್ತಾ ಇರುವಂತದ್ದು ಅದನ್ನೇ. ಅವನು ಎಲ್ಲ ಕಂಪ್ಲೇಂಟ್ ಗಳನ್ನ ಯಾರು ಜನರ ಹತ್ರ ಹೋಗ್ಲಿಲ್ಲ ಅಥವಾ ಯಾವ್ದು ಅರಸರ ಹತ್ರ ಹೋಗಿ ಹೇಳ್ತಾ ಇಲ್ಲ, ಬದಲಾಗಿ ದೇವರ ಹತ್ರ ಹೇಳ್ತಾ ಇದ್ದಾನೆ, ಗಾಡ್ ವಾಟ್ಸ್ ಹ್ಯಾಪನಿಂಗ್ ಇನ್ ಅಸ್, ವಾಟ್ಸ್ ಹ್ಯಾಪನಿಂಗ್ ಟು ಅವರ್ ಚರ್ಚ್ ಅಂಡ್ ಅವರ್ ಕಂಟ್ರಿ ಎಂಬುದಾಗಿ. ಸೊ ಅದಕ್ಕೆ ಅವನು ಇಸ್ರಾಯೇಲ್ರ ಕಡೆಗೆ ದೇವರು ಹಿಂದೆ ಹೊಂದಿದಂತ ಸಂಬಂಧಗಳು ಎಷ್ಟು ಕ್ರೂಷಿಯಲ್ ಆಗಿದ್ವು, ಈಗ ಯಾಕೆ ಇಲ್ಲ ಎಂಬುದಾಗಿ ಹೇಳಿ ಎಲ್ಲವನ್ನ ನೆನಪು ಮಾಡಿಕೊ ಎಂಬುದಾಗಿ ಆ ದೇವರಲ್ಲಿ ಬರೆಯುವಾಗ ಈ ಕೀರ್ತನೆಯನ್ನ ಹೀಗೆ ಪ್ರಾರಂಭ ಮಾಡ್ತಾನೆ. ಸೊ ನಾವು ಮುಂದಿನ ವಚನಗಳನ್ನ ನಾವು ನೋಡ್ತಾ ಹೋಗುವುದಾದ್ರೆ 3-7 ವಚನಗಳು. ಬಹುಕಾಲದಿಂದ ಹಾಳು ಬಿದ್ದಿರುವ ಈ ಸ್ಥಾನದ ಕಡೆಗೆ ವಿಜಯ ಮಾಡು, ನೋಡು ವೈರಿಯು ಪವಿತ್ರಾಲಯದಲ್ಲಿ ಎಲ್ಲವನ್ನ ಕೆಡಿಸಿಬಿಟ್ಟಿದ್ದಾನೆ. ನಿನ್ನ ದರ್ಶನಾಲಯ ಮಧ್ಯದಲ್ಲಿ ನಿನ್ನ ವಿರೋಧಿಗಳು ಆರ್ಭಟಿಸುತ್ತಾರೆ. ನಮ್ಮ ಆರಾಧನಾ ಚಿಹ್ನೆಗಳನ್ನ ತೆಗೆದು ತಮ್ಮ ಚಿಹ್ನೆಗಳನ್ನು ಇಟ್ಟಿದ್ದಾರೆ. ಮರಗಳ ಗುಂಪಿನಲ್ಲಿ ಕೊಡಲಿಗಳನ್ನು ಮೇಲೆತ್ತುವ ಜನರು ಎಂಬಂತಿದ್ದಾರೆ. ನೋಡು, ಅವರ ಈಗ ಕೈ ಕೊಡಲಿ ಸುತ್ತಿಗೆಗಳಿಂದ ದೇವಾಲಯದ ಕೆತ್ತನೆಯ ಕೆಲಸವನ್ನೆಲ್ಲ ಹೊಡೆದು ಹಾಕುತ್ತಿದ್ದಾರೆ. ಅವರು ನಿನ್ನ ಪವಿತ್ರಾಲಯಕ್ಕೆ ಬೆಂಕಿ ಹಾಕಿ ನಿನ್ನ ನಾಮಕ್ಕೆ ಪ್ರತಿಷ್ಠಿತವಾದ ಮಂದಿರವನ್ನು ಹೊಲೆ ಮಾಡಿ ನೆಲಸಮಗೊಳಿಸಿದ್ದಾರೆ ಎಂಬುದಾಗಿ. ಸೊ 3-7 ವಚನ, ಈ ವಚನಗಳನ್ನ ನಾವು ಟೈಟಲ್ ಮಾಡುವುದಾದ್ರೆ ದ ಡಿಸ್ಟ್ರಾಕ್ಷನ್ ಆಫ್ ದ ಸ್ಯಾಂಕ್ಚುರಿ ಎಂಬುದಾಗಿ. ಪವಿತ್ರಾಲಯದ ಒಂದು ಅವನತಿ, ಈ ಪವಿತ್ರಾಲಯವನ್ನ ಹೇಗೆ ನಾಶ ಮಾಡ್ತಾ ಇದ್ದಾರೆ ಎಂಬುದಾಗಿ. ಸೊ 3-7 ವಚನದಲ್ಲಿ ನಾವು ನೋಡುವಾಗ ಒಂದು ಕಡೆ ಆಸಾಫ ಫಸ್ಟ್ ಅಂಡ್ ಸೆಕೆಂಡ್ ವರ್ಸಸ್ ಈ ಡಿಸ್ಕ್ರೈಬ್ ಹೌ ಪೀಪಲ್ ಅಂಡ್ ಗಾಡ್ ವರ್ ಕನೆಕ್ಟೆಡ್ ಈಚ್ ಅದರ್ ಎಂಬುದಾಗಿ. ಅದೇ 3-7 ವಚನಕ್ಕೆ ಬರುವಾಗ ಗಾಡ್ಸ್ ಇಂಟರ್ವೆನ್ಷನ್ಸ್, ಅರ್ಜೆಂಟ್ ಇಂಟರ್ವೆನ್ಷನ್ಸ್ ಇನ್ ಆರ್ಡರ್ ಟು ರೆಸ್ಕ್ಯೂ ದ ಪೀಪಲ್ ಫ್ರಮ್ ದಿಸ್ ಕ್ಯಾಪ್ಟಿವಿಟಿ ಎಂಬುದಾಗಿ ಹೇಳ್ಬೋದು. ಅಂತ ಹೇಳಿದ್ರೆ ಈ ಒಂದು ಸಮಸ್ಯೆಯಿಂದ ಬೇಗ ಬಿಡಿಸ್ಲಿಕ್ಕೆ ದೇವರು ಬೇಗ ಸಹಾಯಕ್ಕೆ ಬರಬೇಕು. ನಾಟ್ ಲೈಕ್ ಈಸ್ ನಾಟ್ ವೇಟಿಂಗ್, ಬಟ್ ಗಾಡ್ ಬೇಗ, ನೀನು ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಬರ್ಬೇಕೆಂಬುದಾಗಿ ಹೇಳುವಂಥದ್ದನ್ನ ಅವನು ಹೇಳ್ತಾನೆ. ಸೊ ಅದರಲ್ಲಿ ಹೇಳುವಾಗ ಅವನು ಕೆಲವು ವಿಷಯಗಳನ್ನೆಲ್ಲ ಹೇಳ್ತಾನೆ. ನಿನ್ನ ಪವಿತ್ರಾಲಯವನ್ನ ಲೂಟಿ ಮಾಡಿದ್ದಾರೆ, ಮಾತ್ರವಲ್ಲದೆ ಆರಾಧನೆ ಚಿಹ್ನೆಗಳನ್ನ ತೆಗೆದು ತಮ್ಮ ಚಿಹ್ನೆಗಳನ್ನ ಇಟ್ಟಿದ್ದಾರೆ. ಕೊಡಲಿಗಳನ್ನ ಮತ್ತೆ ದೇವಾಲಯದಲ್ಲಿ ಕೆತ್ತಿದ ಎಲ್ಲ ಸುಂದರವಾದದನ್ನ ಕೈ ಕೊಡಲಿ ಸುತ್ತಿಗೆಗಳಿಂದ ಹೊಡೆದು ಎಲ್ಲವನ್ನ ನಾಶ ಮಾಡಿದ್ದಾರೆ ಎಂಬುದಾಗಿ. ಸೊ ಇದು ಕೇವಲ when we look into deep sense, we'll come to know that that's not only the destruction of temple but also the destruction of ಅವರೊಂದು ಮಂಜೂಷವನ್ನ ಇಡ್ತಾ ಇದ್ರು. ಆ ಮಂಜೂಷವನ್ನ ಕೂಡ ಡಿಸ್ಟ್ರಾಕ್ಟ್ ಮಾಡುವಂತಹ ಅಥವಾ ಕೂಡ ಹಾಳು ಮಾಡುವಂತಹ ಒಂದು ಪವಿತ್ರವಾದದನ್ನ ನಾಶ ಮಾಡುವಂತಹ ಒಂದು ಕಾರ್ಯವನ್ನ ಕೂಡ ಅವರು ಮಾಡ್ತಾ ಇದ್ದಾರೆ ಎಂಬುದಾಗಿ ಆಸಾಫ ಇಲ್ಲಿ ಹೇಳುವಂತದ್ದನ್ನ ನಾವು ನೋಡ್ತೇವೆ. ಸೊ ಇಂಥ ಘಟನೆಗಳು ನಾನಾಗಲೇ ಹೇಳಿದ ಹಾಗೆ ದಾವೀದ ಸೊಲೊಮೋನನ ಕಾಲದಲ್ಲಿ ನೆಡ್ತಿರ್ಲಿಕ್ಕೆ ಚರಿತ್ರೆಗಳಲ್ಲಿ ಯಾವುದೇ ಸುಳಿವುಗಳು ನಮಗೆ ಸಿಕ್ಕುವುದಿಲ್ಲ. ಆದ್ರೆ ಚರಿತ್ರೆಯಲ್ಲಿ ನಡೆದಿದೆ. ಎಲಿಯನ ಕಾಲದಲ್ಲಿ ಇಂತಹ ಘಟನೆಗಳು ಆಗಿದ್ದವು ಎಂಬುದಾಗಿ ನಮಗೆ ತಿಳ್ಕೊಳ್ಳಿಕ್ಕೆ 1 ಸಮುವೇಲ 4ನೇ ಅಧ್ಯಾಯದಲ್ಲಿ
ನಾವು ನೋಡ್ತೇವೆ. ಮಾತ್ರವಲ್ಲದೆ ಅನೇಕ ಕಡೆಗಳಲ್ಲಿ ಎಲಿಯನ ಕಾಲದಲ್ಲಿ ದೇವಾಲಯವನ್ನು ನಾಶ ಮಾಡುವಂಥದ್ದು ಅಥವಾ ದೇವ ಜನರನ್ನ ಸಂಹರಿಸುವಂತ ಒಂದು ಆಗಿರುವಂತದ್ದನ್ನು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಸೊ ಇಲ್ಲಿ ಅವನು ಹೇಳುವ ಹಾಗೆ 3-7 ವಚನ, ಕೆತ್ತನೆಯ ಕೆಲಸ ಲೂಟಿ ಮಾಡಿದ್ದಾರೆ, ನಾಮಕ್ಕೆ ಪ್ರತಿಷ್ಠಿತವಾದ ಮಂದಿರವನ್ನ ಹೊಲೆ ಮಾಡಿ ನೆಲಸಮಗೊಳಿಸಿದ್ದಾರೆ, ಈ ಜನವನ್ನೆಲ್ಲ ಸಂಹರಿಸಿ ಬಿಡೋಣ ಎಂಬುದಾಗಿ ಹೇಳಿ ದೇವ ಸಭಾ ಮಂದಿರಗಳನ್ನ ಸುಟ್ಟು ಬಿಟ್ಟಿದ್ದಾರೆ ಎಂಬುದಾಗಿ. ಸೊ ಇಲ್ಲಿ ಕತ್ತಿ ಕೊಡಲಿಗಳಿಂದ ಬೆಂಕಿಗಳಿಂದ ತೆಗೆದುಕೊಂಡು ದೇವರ ಪ್ರಾರ್ಥನಾಲಯವನ್ನ ನಾಶ ಮಾಡುವಂಥದ್ದು. ಇನ್ನೊಂದು ಕಡೆಯಲ್ಲಿ ಎಲ್ಲಿ ಸ್ತುತಿ ಪದಗಳಾಗ್ತಾ ಇದ್ವೋ, ಎಲ್ಲಿ ದೇವರನ್ನು ಆರಾಧಿಸ್ತಿದ್ರು, ಈಗ ಸ್ಥಳಗಳು ಏನಾಗಿದೆ ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ ಅ ಪ್ಲೇಸ್ ಫಾರ್ ವಯಲೆನ್ಸ್ ಅಂಡ್ ಬೇರೆ ಜನರನ್ನ ಹಿಂಸಿಸುವಂತ ಒಂದು ಸ್ಥಳಗಳಾಗಿದೆ. ಒಂದು ರೀತಿಯಲ್ಲಿ ಇಟ್ ಬಿಕಮ್ಸ್ ಪ್ಲೇಸ್ ಫಾರ್ ವಾರ್ ಅಂಡ್ ಕಿಲ್ ದ ಪೀಪಲ್, ಇನ್ನೋಸೆಂಟ್ ಪೀಪಲ್, ಆ ಥರ ಒಂದು ಸ್ಥಳವಾಗುವಾಗ ಆಸಫ್ ಅದನ್ನೆಲ್ಲ ವಿವರಿಸ್ತಾ ಇದ್ದಾನೆ. ಇಟ್ ವಾಸ್ ಅ ಪ್ಲೇಸ್ ಟು ಪ್ರೈಸ್ ಅಂಡ್ ವರ್ಷಿಪ್ ಯು, ಬಟ್ ನಾವ್ ಇಟ್ಸ್ ಟರ್ನ್ ಟುವರ್ಡ್ಸ್ ಅ ವಯಲೆನ್ಸ್ ಎಂಬುದಾಗಿ. ಸೊ ಮಂಜೂಷಗಳೆಲ್ಲ, ಈ ಟೆಬರ್ನಿಕಲ್ ಎಲ್ಲ ಏನಾಗಿದೆ ಈಗ, ಇಟ್ ಹ್ಯಾಸ್ ಬಿನ್ ಡೆಮಾಲಿಶ್ಡ್. ಅಂತ ಪರಿಸ್ಥಿತಿಯಲ್ಲಿ ಆಸಫ ಹೇಳುವಂಥದ್ದು, ದೇವರೇ ಬೇಗ ನೀನು ಸಹಾಯಕ್ಕೆ ಬರಬೇಕೆಂಬುದಾಗಿ. ಸೊ ಇದು ಕೆಲವೊಂದ್ಸಲ ಅಲ್ಲಿ ಮಿಲಿಟರಿ ಚಿಹ್ನೆಗಳನ್ನ ಕೂಡ ಅವರು ಹಾಕ್ತಾರೆ. ನಾವು ಇದನ್ನ ನಮ್ಮ ಸಮಾಜಕ್ಕೆ ಕೂಡ ಅನ್ವಯ ಮಾಡಿ ನೋಡುವಾಗ ವಿಲ್ ಕಮ್ ಟು ನೋ ದ ರಿಯಾಲಿಟಿ ವಾಟ್ಸ್ ಹ್ಯಾಪನಿಂಗ್ ಇನ್ ಅವರ್ ಸೊಸೈಟಿ. ನಾವು ಅನೇಕ ಕಡೆಗಳನ್ನ ನೋಡ್ತೇವೆ, ಚರ್ಚುಗಳ ಮೇಲೆ ಹತ್ತಿ ಬೇರೆ ಬೇರೆ ಧರ್ಮದ ಅಥವಾ ಮಿಲಿಟರಿಯ ಚಿಹ್ನೆಗಳನ್ನ ಹಾಕ್ತಾರೆ ಶಿಲುಬೆಯ ಮೇಲೆ, ಅಥವಾ ಚರ್ಚುಗಳನ್ನೆಲ್ಲ ಹೊಡೆದು ದೇ ಟ್ರೈ ಟು ಎರಾಡಿಕೇಟ್ ಕ್ರಿಶ್ಚಿಯನ್ ಕಲ್ಚರ್ ಆರ್ ಲಿಟ್ರೇಚರ್ ಆರ್ ಆರ್ಟ್. ಕ್ರಿಶ್ಚಿಯನ್ ಆರ್ಟ್ಗಳನ್ನೆಲ್ಲ ತೆಗೆದು ಬೇರೆ ಬೇರೆ ಇದನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಸೊ ದಿಸ್ ಇಸ್ ನಾಟ್ ದಿ experiencing in the recent issues. So it was also practiced or it was also experienced in Israel's context. ಅಂತ ಸಂದರ್ಭಗಳಲ್ಲಿ ಕೂಡ ಅಲ್ಲಿ ಅವರು ಯಾರನ್ನ ನಂಬ್ತಾರೆ ಹೇಳಿದ್ರೆ ದೇವರನ್ನ ನಂಬ್ತಾರೆ. ಅಲ್ಲಿ ಆಸಫ ಹೇಳುವಾಗೆ ನೀನಲ್ಲದೆ ಇನ್ಯಾರು ನಮಗೆ ಸಹಾಯ ಮಾಡ್ಲಿಕ್ಕೆ ಆಗುದಿಲ್ಲ ಎಂಬುದಾಗಿ. ಸೊ ನಮಗೆ ಕೂಡ ಇಂಥ ಪರಿಸ್ಥಿತಿಗಳನ್ನ ಎದುರಿಸುವಾಗ ವಿ ಹ್ಯಾವ್ ಟು ರೀಡ್ ದಿಸ್ ಸಾಂಗ್ ಅಂಡ್ ಗೆಟ್ ಸಮ್ ಸ್ಟ್ರೆಂತ್ ಅಂಡ್ ಕರೇಜ್ ಅಂಡ್ ಸಮ್ ಐಡಿಯಾಸ್ ಟು ರಿಮೈನ್ ಫೇತ್ಫುಲ್. ಮಾತ್ರವಲ್ಲದೆ ಹೇಗೆ ನಾವು ದೇವರ ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು, ಹೇಗೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಎನ್ನುವಂಥದ್ದಕ್ಕೆ ಕಷ್ಟಗಳ ಮಧ್ಯದಲ್ಲಿ ಈ ಕೀರ್ತನೆ ನಮಗೆ ಬಹಳ ಸಹಾಯ ಮಾಡ್ತದೆ. ಸೊ ನಾವು ಮುಂದಿನ ವಚನಗಳಿಗೆ ಹೋಗುವುದಾದ್ರೆ ವರ್ಸಸ್ 8 and 9, 8-9 ವಚನ. ನಾವು ಈ ಜನವನ್ನೆಲ್ಲ ಸಂಹರಿಸಿ ಬಿಡೋಣ ಅಂದುಕೊಂಡಿದ್ದಾರೆ, ದೇಶದಲ್ಲಿರುವ ಎಲ್ಲ ದೇವ ಸಭಾ ಮಂದಿರಗಳನ್ನು ಸುಟ್ಟಿ ಬಿಟ್ಟಿದ್ದಾರೆ, ನಮ್ಮ ಆರಾಧನೆ ಚಿಹ್ನೆಗಳು ಈಗ ಕಾಣುವುದಿಲ್ಲ, ಮುಂಚೆ ಇದ್ದಂತೆ ನಮಗೆ ಪ್ರವಾದಿಗಳು ಯಾರೂ ಇಲ್ಲ, ಇದು ಎಷ್ಟರವರೆಗೆ ಇರುವುದೆಂದು ಬಲ್ಲವರು ನಮ್ಮಲ್ಲಿ ಯಾರೂ ಇಲ್ಲ. ಸೊ 8-9 ವಚನ ಬರುವಾಗ ದ ಡಿಸ್ಟ್ರಾಕ್ಷನ್ ಆಫ್ ಪ್ಲೇಸಸ್ ಅಂಡ್ ಪ್ರಾಫಿಟ್ಸ್ ಎಂಬುದಾಗಿ ಕೂಡ ಹೇಳ್ಬೋದು. ಸೊ ಇಲ್ಲಿ ವೈರಿಗಳು ಕೇವಲ ದೇವಾಲಯವನ್ನು ಮಾತ್ರ ಅಟ್ಯಾಕ್ ಮಾಡಲಿಲ್ಲ, ಬದಲಾಗಿ ದೇವಾಲಯವನ್ನು ಅಟ್ಯಾಕ್ ಮಾಡಿದ ಮೇಲೆ ಸೆಕೆಂಡ್ ಟಾರ್ಗೆಟ್ ಯಾರಂತ ಹೇಳಿದ್ರೆ ಅಲ್ಲಿರುವಂತಹ ಪ್ರಾಫಿಟ್ಸ್ ಅಂಡ್ ಗಾಡ್ಸ್ ಪೀಪಲ್, ದೇವ ಜನರು ಮತ್ತು ಪ್ರವಾದಿಗಳನ್ನ ಟಾರ್ಗೆಟ್ ಮಾಡಿ ಅವರನ್ನ ಏನ್ ಮಾಡಬೇಕು, ನಾಶ ಮಾಡ್ಬೇಕೆಂಬುದಾಗಿ. ಸೊ ಇಲ್ಲಿ ದೇವಾಲಯವನ್ನ ಪ್ರವಾದಿಗಳನ್ನ ನಾಶ ಮಾಡ್ತೇನೆ ಅಂತ ಹೇಳಿದ್ರೆ ದರ್ ಇಸ್ ಅ ಸ್ಟ್ರಾಂಗ್ ರೀಸನ್. ಯಾಕೆಂತ ಹೇಳಿದ್ರೆ ಸೊಲೊಮೋನನ ಕಾಲದಲ್ಲಿ ದೇವಾಲಯ ಏನಾಗ್ತಾ ಇತ್ತು, ಇಟ್ ವಾಸ್ ಬಿಕಮಿಂಗ್ ಒನ್ ಆಫ್ ದ ಗುಡ್ ಸ್ಪಿರಿಚುವಲ್ ಇನ್ಸ್ಟಿಟ್ಯೂಷನ್ಸ್, ಒಂದು ಆತ್ಮಿಕವಾದಂತಹ ಒಳ್ಳೆಯ ಇನ್ಸ್ಟಿಟ್ಯೂಷನ್ ಆಗಿ ಸ್ಥಾಪನೆ ಆಗ್ತಾ ಇತ್ತು. ಸೊ ಹಾಗೆ ಆಗುವಾಗ ಇಟ್ ಸ್ಟಾರ್ಟೆಡ್ ಟು ಟೇಕ್ ಫಂಕ್ಷನ್ಸ್ ಇನ್ ವೇರಿಯಸ್ ವೇಸ್, ಬೇರೆ ಬೇರೆ ರೀತಿಯಲ್ಲಿ ಫಂಕ್ಷನ್ ಮಾಡಲಿಕ್ಕೆ ಸಾಧ್ಯವಾಯಿತು. ಸೊ ಹೀಗೆ ಒಳ್ಳೆ ರೀತಿ ಗ್ರೋತ್ ಆಗುವಾಗ ಅದರ ಮೇಲೆ ಅವರು ನಾಶ ಮಾಡುವಂಥದ್ದು ಮಾತ್ರವಲ್ಲದೆ ಅಲ್ಲಿರುವಂತಹ ನಾಯಕರುಗಳನ್ನು ಕೂಡ ಏನ್ ಮಾಡಬೇಕು, ಸಂಹಾರ ಮಾಡುವಂತ ಪರಿಸ್ಥಿತಿಗೆ ಎದುರಾಗ್ತದೆ. ಸೊ ಅದಕ್ಕೆ it was also place for praying and hearing word of God, scripture, and place for a burn sacrifices, and it's a public place to worship and play, and it's beyond family gathering, it's beyond a public celebration. So ಅಂತಹ ಒಂದು ಒಳ್ಳೆಯ ಪವಿತ್ರಾಲಯವಾದಂತ ಸ್ಥಳವಾಗಿತ್ತು. ಅಲ್ಲಿ ಎಲ್ಲ ಒಳ್ಳೊಳ್ಳೆಯ ನಾಯಕರಿದ್ರು. ಅದಕ್ಕೆ ಅವನು 8-9 ವಚನದಲ್ಲಿ ಹೇಳುವಂಥದ್ದು, ಆರಾಧನೆ ಚಿಹ್ನೆಗಳು ಕಾಣುವುದಿಲ್ಲ, ನಮಗೆ ಪ್ರವಾದಿಗಳು ಯಾರು ಇಲ್ಲ ಎಂಬುದಾಗಿ. ಸೊ ಎಲ್ಲ ಡೆಸೋಲೇಟೆಡ್ ಆದಂತ ಪ್ಲೇಸ್ ಆಗಿ ಅದನ್ನ ನಾಶ ಮಾಡುವಾಗ ಆಸಾಫ್ ಅದನ್ನ ವಿವರಿಸ್ತಾ ಹೋಗ್ತಾನೆ 8-9 ವಚನದಲ್ಲಿ. ಇಟ್ಸ್ ನಾಟ್ ಓನ್ಲಿ ದ ಡಿಸ್ಟ್ರಾಕ್ಷನ್ ಆಫ್ ಟೆಂಪಲ್, ಬಟ್ ಇಟ್ಸ್ ಆಲ್ಸೋ ಡಿಸ್ಟ್ರಾಕ್ಷನ್ ಆಫ್ ಅವರ್ ಫೇತ್ ಅಂಡ್ ಅವರ್ ಲೀಡರ್ಸ್ ಅಂಡ್ ಅವರ್ ಕಲ್ಚರ್ ಎಂಬುದಾಗಿ. ಸೊ ಹಾಗೆ ಹೇಳುವಾಗ
ಅವನು ಹೇಳುವಂಥದ್ದು ಟೆಂಪಲ್ ಪ್ರಾಫಿಟ್ಸ್ ಎಲ್ಲರೂ ಡಿಸ್ಟ್ರಾಕ್ಟ್ ಆಗ್ತಾ ಬರ್ತಾ ಇದ್ದಾರೆ, ನಮಗೆ ಯಾರು ಇಲ್ಲ ಎಂಬುದಾಗಿ ಆತನು ದೇವರ ಮುಂದೆ ತನ್ನ ಕೂಗನ್ನ ಹೇಳಿಕೊಳ್ತಾನೆ. ಸೊ ವರ್ಸಸ್ 10 and 11 ಅನ್ನ ನೋಡ್ತಾ ಹೋಗುವುದಾದ್ರೆ, ದೇವರೇ, ವಿರೋಧಿಗಳು ಇನ್ನೆಲ್ಲಿಯ ತನಕ ನಿಂದಿಸುತ್ತಿರಬೇಕು, ವೈರಿಗಳು ನಿನ್ನ ನಾಮವನ್ನು ಸದಾಕಾಲ ತಿರಸ್ಕರಿಸಬಹುದು. ಚಾಚಿದ ಬಲಗೈಯನ್ನು ಯಾಕೆ ಹಿಂತೆಗೆದಿದ್ದಿ, ಅದನ್ನ ಎದೆಯ ಮೇಲಿಂದ ತೆಗೆದು ಅವರನ್ನ ಸಂಹರಿಸಿ ಬಿಡು ಎಂಬುದಾಗಿ. ಸೊ 10 to 11 verses we can title How long God you are silent, how long we have to wait ಎಂಬುದಾಗಿ. ಎಷ್ಟು ಸಮಯ ನಾವು ಕಾಯಬೇಕು, ಎಲ್ಲಿಯ ತನಕ ನೀನು ಇದನ್ನೆಲ್ಲ ಸಹಿಸಿಕೊಳ್ತೀಯ ಎಂಬುದಾಗಿ ಆಸಾಫ ದೇವರ ಹತ್ರ ಬೇಡುವಂಥದ್ದು. ಒಂದು ಕಡೆ ಎಲ್ಲ ದುಷ್ಟ ಕೃತ್ಯಗಳನ್ನ ನೋಡ್ತಾ ಇದ್ದಾನೆ. ಸೊ ಈ ದುಷ್ಟ ಕೃತ್ಯಗಳು ಎಲ್ಲಿಯ ತನಕ ನಡಿಬೇಕು ನಮ್ಮ ಆಲಯದಲ್ಲಿ, ನಮ್ಮ ಸಮಾಜದಲ್ಲಿ ಎಂಬುದಾಗಿ. ಇನ್ನೊಂದು ಕಡೆ ದೇವರ ಮೌನವನ್ನ ಪ್ರಶ್ನೆ ಮಾಡ್ತಾನೆ, ಗಾಡ್ ವೈ ಆರ್ ಯು ಸೈಲೆಂಟ್ ಎಂಬುದಾಗಿ ಅವನ ದೇವರ ಹತ್ರ ಬೇಡುವಂಥದ್ದನ್ನ ನಾವು ನೋಡ್ತೇವೆ. ಇನ್ನೊಂದು ಕಡೆಯಲ್ಲಿ ಒಂದು ಕಡೆಯಲ್ಲಿ ಅವನು ದೇವರ ಪರಾಕ್ರಮದ ಬಗ್ಗೆ ಅನುಮಾನ ಪಡುವುದಿಲ್ಲ, ಬದಲಾಗಿ ದೇವರು ಯಾಕೆ ಕಾಯ್ತಾ ಇದ್ದಾನೆ ಎಂಬುದಾಗಿ ಅವನಿಗೆ ಪ್ರಶ್ನೆ ಬಂದಿದೆ. ದೇವರು ಶಕ್ತನು, ಏನು ಎಲ್ಲವನ್ನ ಮತ್ತೆ ಕಂಟ್ರೋಲ್ ಮಾಡ್ಲಿಕ್ಕೆ ದೇವರಿಗೆ ಶಕ್ತದಿದೆ, ಬಟ್ ದೇವರು ಯಾಕೆ ಸಹಾಯಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಅವನು ಹೇಳುವಂಥದ್ದು, ನಿನ್ನ ಬಲಗೈಯನ್ನು ಇನ್ನೂ ಯಾಕೆ ಎದೆ ಮೇಲೆ ಇಟ್ಕೊಂಡಿದ್ದೆ, ಬೇಗ ನೀವು ಕೈ ಚಾಚಿದ್ರೆ ದರ್ ಕುಡ್ ರಿಸಾಲ್ಯೂಷನ್ ಫಾರ್ ಆಲ್ ದ ಪ್ರಾಬ್ಲಮ್ ಎಂಬುದಾಗಿ. ಒಂದೆಲ್ಲಾ ರೀತಿಯ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಗ್ಲಿಕ್ಕೆ ಸಾಧ್ಯವಾಗ್ತಿದೆ. ಸೊ ದೇವರೇ ಸಹಾಯಕ್ಕೆ ಬಾ ಎಂಬುದಾಗಿ ಆಸಾಫ ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಸೊ ಮುಂದಿನ ವಚನ 12 ರಿಂದ 17 ಹೋಗುವುದಾದ್ರೆ, ದೇವರೇ, ನೀನು ಮೊದಲಿನಿಂದಲೂ ನನ್ನ ಅರಸನು, ಲೋಕದ ಮಧ್ಯದಲ್ಲಿ ರಕ್ಷಣೆಗಳನ್ನ ನಡೆಸಿದ ಆತನು ಆಗಿದೆಯಲ್ಲವೇ. ಸ್ವಶಕ್ತಿಯಿಂದ ಸಮುದ್ರವನ್ನು ಭೇದಿಸಿದವನು ನೀನು, ಜಲರಾಶಿಯ ಮೇಲೆ ತಿಮಿಂಗಿಲಗಳ ತಲೆಗಳನ್ನು ಚಚ್ಚಿಬಿಟ್ಟವನು ನೀನು. ಲಿವ್ಯಥಾನವನ್ನು ಶಿರಖಂಡನ ಮಾಡಿ ಅಡವಿಯ ಮೃಗ ಸಮುದಾಯಕ್ಕೆ ತಿನ್ನ ಕೊಟ್ಟವನು ನೀನು. ಬುಗ್ಗೆ ಹಳ್ಳಗಳನ್ನು ಹುಕ್ಕಿಸಿದವನು ನೀನು, ಮಹಾನದಿಗಳನ್ನು ಒಣಗಿಸಿ ಬಿಟ್ಟವನು ನೀನು. ಹಗಲಿರುಳುಗಳಿಗೆ ನಿಯಮಕನು ನೀನು, ಸೂರ್ಯಾದಿ ಜ್ಯೋತಿರ್ಮಂಡಲಗಳ ನಿರ್ಮಾಣಕನು ನೀನು. ಭೂಮಿಯ ಎಲ್ಲ ಮೇರೆಗಳನ್ನು ಸ್ಥಾಪಿಸಿದವನು ನೀನು, ಶೀತೋಷ್ಣ ಕಾಲಗಳನ್ನ ನೇಮಿಸಿದವನು ನೀನು ಎಂಬುದಾಗಿ. ಸೊ 12 ರಿಂದ 17 ವಚನ, ದ ಡೆಮಾನ್ಸ್ಟ್ರೇಷನ್ ಆಫ್ ಗಾಡ್ಸ್ ಗ್ರೇಟ್ ಪವರ್. ಸೊ ಆಸಾಫ ಇಲ್ಲಿ ದೇವರ ಶಕ್ತಿಯನ್ನ, ಹಿಂದಿನ ಕಾಲದಲ್ಲಿ ದೇವರು ಹೇಗೆ ಎಲ್ಲ ಕೆಲಸ ಮಾಡಿದೆ ಅನ್ನುವಂಥದ್ದನ್ನು ಹೇಳುವುದರ ಮೂಲಕ ಇಟ್ ಡಿಸ್ಕ್ರೈಬ್ಸ್ ಗಾಡ್ಸ್ ಸಾವರ್ನಿಟಿ ಅಂಡ್ ಗಾಡ್ಸ್ ಪವರ್ ಅನ್ನ ತಗೊಂಡು ಬರುವಂಥದ್ದನ್ನ ನಾವು ಈ ಭಾಗದಲ್ಲಿ ನೋಡ್ತೇವೆ. ಸೊ ಇಲ್ಲಿ ಆಸಾಫನಿಗೆ 2 ವಿಷಯಗಳನ್ನ ಹೈಲೈಟ್ ಮಾಡ್ತಾನೆ. ಏನಂತ ಹೇಳಿದ್ರೆ, ಗಾಡ್ಸ್ ರಾಯಲ್ ಅಥಾರಿಟಿ, ದೇವರ ಒಂದು ರಾಜಪ್ರಭುತ್ವ. ಯಾರು ರಾಜರಾಗಿದ್ರೆ ಹೇಳಿದ್ರೆ ಇಸ್ರಾಯೇಲ್ ತನಕ, ನಾಟ್ ಓನ್ಲಿ ಜಸ್ಟ್ ಡೇವಿಡ್ ಅಂಡ್ ಸೊಲೊಮೋನ್, ಬಿಯಾಂಡ್ ದಟ್ ಗಾಡ್ ವಾಸ್ ದ ಕಿಂಗ್ ಆಫ್ ಇಸ್ರಾಯೇಲ್ ಎಂಬುದಾಗಿ. ಸೊ ಅದೊಂದು ಇದ್ರೆ, ಇನ್ನೊಂದು ಕಡೆ ಗಾಡ್ ಸಾವರ್ನಿಟಿ, ದೇವರ ಸರ್ವಶಕ್ತತೆ. ಇಸ್ರಾಯೇಲ್ ಹೇಗೆ ಎಲ್ಲದರ ಮೇಲೆ ಜಯವನ್ನು ಸಾಧಿಸ್ತಾ ಬರ್ತಾ ಇದ್ರು ಅಂತ ಹೇಳಿದ್ರೆ, ಬಿಕಾಸ್ ದೇ ಸ್ಟ್ರಾಂಗ್ಲಿ ಬಿಲೀವ್ ಇನ್ ಗಾಡ್. ಸೊ ದೇವರನ್ನು ನಂಬಿದ್ರಿಂದ ಅವರೆಲ್ಲದರಲ್ಲಿ ಸರ್ವಶಕ್ತ ಯುದ್ಧದಲ್ಲಿ ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಸೊ ಅದಕ್ಕೆ ಅವನು ಈ 12 ರಿಂದ 17 ವಚನ ಹೇಳುವಾಗ, ನೀನು ಮೊದಲಿನಿಂದನೂ ಅರಸನು, ರಕ್ಷಣೆ ಕಾರ್ಯಗಳನ್ನು ನಡೆಸಿದ್ದೀಯಲ್ಲವೆಂಬುದಾಗಿ ಹೇಳುವಾಗ, ಈ ರಿಪೀಟ್ಸ್ ದ ಹಿಸ್ಟ್ರಿ ಆಫ್ ಇಸ್ರಾಯಲೈಟ್ಸ್ಗೆ ಆದಂತಹ ಹಿಸ್ಟ್ರಿಯಲ್ಲಿ ಏನಾಗಿದೆ ಹೇಳಿದ್ರೆ, ಸಮುದ್ರವನ್ನ ಬೇರ್ಪಡಿಸ್ತಾನೆ. ಆವಾಗ ಸಮುದ್ರ ಅಂತ ಹೇಳಿದ್ರೆ, ಸಮುದ್ರಗಳ ಮಧ್ಯದಲ್ಲಿ ದಟ್ ವಾಸ್ ದ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಫಾರ್ ದ ಎನಿ ಕಿಂಗ್ಸ್ ಅಂಡ್ ಎನಿ ಎಂಪೈರ್. ಆ ಒಂದು ಸಮುದ್ರದ ಮೇಲೆ ಹತೋಟಿಯನ್ನು ಸಾಧಿಸಿ ಅಲ್ಲಿ ಸಿಕ್ಕುವಂತ ಎಲ್ಲವನ್ನ ತಾವು ವಶ ಮಾಡಿಕೊಳ್ಳುವಂಥದ್ದು, ಆ ಸಮುದ್ರದ ಮೂಲಕ ಅನೇಕ ದೇವರನ್ನ ಹುಟ್ಟಿ ಹಾಕುವಂತ ಪ್ರಯತ್ನಗಳು ಏನ್ಷಿಯಂಟ್ ಮಿಡ್ಲ್ ಈಸ್ಟ್ ಅಲ್ಲಿ ನಡೆದಂತ ಘಟನೆಗಳನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ಅದಕ್ಕೆ ಅಲ್ಲಿ ಕೆಲವು ಹೆಸರುಗಳನ್ನ ಆತನು ನೆನಪು ಮಾಡ್ತಾನೆ. ಸಮುದ್ರದಲ್ಲಿ ಜಲರಾಶಿ, ತಿಮಿಂಗಿಲ ತಲೆಗಳನ್ನ ಚಚ್ಚಿ ಬಿಟ್ಟವನು. ಸೊ ಅಲ್ಲಿ ಬರುವಂತ ಒಂದು ಸರ್ಪೆಂಟ್ಸ್ ಮಾತ್ರವಲ್ಲದೆ ಲಿವಿಥಾನ್ ಎನ್ನುವಂತ ಒಂದು ಆನಿಮಲ್, ಒಂದು ಸ್ಪಿರಿಟ್ ಎಂಬುದಾಗಿ ಕೂಡ ಹೇಳ್ಬೋದು. ಅದಂತ ಹೇಳಿದ್ರೆ ಜಲಭೂತ ಎಂಬುದಾಗಿ ಹೇಳ್ತಾರೆ. ದ ಸ್ಪಿರಿಟ್ ಆಫ್ ವಾಟರ್ ಎನ್ನುವಂಥದ್ದಕ್ಕೆ ಒಂದು ಸಿಮಿಲರ್ ಆದಂತಹ ಹೊರಡು. ಸೊ ಸಿ ಮಾನ್ಸ್ಟರ್ ಎಂಬುದಾಗಿ ಕೂಡ ಅದನ್ನ ಕರೀತಾರೆ. ಅಂತ
ಹೇಳಿದ್ರೆ ಅದರಿಂದ ಬರುವಂತ ದೊಡ್ಡ ದೊಡ್ಡ ಶಕ್ತಿಗಳನ್ನ ನೀನು ಎದುರಿಸಿದಂಥವನು ಆಗಿನ ಕಾಲದಲ್ಲಿ. ಹಾಗಾಗಿ ಇದನ್ನ ಕೂಡ ಬಗೆಹರಿಸಲಿಕ್ಕೆ ಶಕ್ತನಾದಂತ ದೇವರು ನೀನು ಎಂಬುದಾಗಿ ಆಸಾಫ ದೇವರಲ್ಲಿ ನಂಬಿಕೆಯನ್ನು ಇಡ್ತಾನೆ. ಯಾಕೆಂತ ಹೇಳಿದ್ರೆ ಅನೇಕ ಚರಿತ್ರೆಗಳ ಪ್ರಕಾರ ಈ ಸೃಷ್ಟಿಯನ್ನು ಉಂಟು ಮಾಡ್ಬೇಕೆಂಬುದಾಗಿ ಅಥವಾ ಈ ಭೂಮಿಯನ್ನು ಉಂಟು ಮಾಡ್ಬೇಕೆಂಬುದಾಗಿ ಅನೇಕ ಪೂಜೆಗಳು ಆರಾಧನೆಗಳು ನಡೀತದೆ, ಅನೇಕ ದೇವರುಗಳು ಪ್ರಯತ್ನ ಮಾಡ್ತಾರೆ ಎಂಬುದಾಗಿದೆ. ಆದ್ರೆ ಅದ್ಯಾವುದು ಕೂಡ ಸಾಧ್ಯವಾಗದೇ ಇರುವಾಗ ಈ ಭೂಮಿಯನ್ನು ಸ್ಥಾಪನೆ ಮಾಡಿದ್ದು ದೇವರು ಮಾತ್ರ. ಹಾಗಾಗಿ ಅವರ್ ಗಾಡ್ ಇಸ್ ದ ರಿಯಲ್ ಗಾಡ್, ಸಾವರಿನ್ ಗಾಡ್ ಎಂಬುದಾಗಿ ಕೀರ್ತನೆಗಾರ ಇದನ್ನ ತಿಳಿಸುವಂಥದ್ದು ಮಾತ್ರವಲ್ಲದೆ he also describes our God is power over water and over day and night, over all the seasons ಎಂಬುದಾಗಿ. ಎಲ್ಲ ರಾತ್ರಿ, ಸಮುದ್ರ, ಹಗಲು, ಸೀಸನ್ಗಳಿಗೆ ಎಲ್ಲದಕ್ಕಿಂತ ಮಿಗಿಲಾದಂಥ ದೇವರು ನಮ್ಮ ದೇವರು ಎಂಬುದಾಗಿ ಆಸಾಫ ಇದರಲ್ಲಿ ಡಿಸ್ಕ್ರೈಬ್ ಮಾಡ್ತಾನೆ. ಸೊ ಮುಂದಿನ ವಚನಗಳನ್ನು ನೋಡೋದಾದ್ರೆ 18-21, ಯೆಹೋವನೇ, ವೈರಿಗಳು ನಿನ್ನನ್ನು ನಿಂದಿಸಿ ದುರ್ಮತಿಗಳು ನಿನ್ನ ನಾಮವನ್ನು ತಿರಸ್ಕರಿಸಿದ್ದನ್ನು ಜ್ಞಾಪಿಸಿಕೋ. ನಿನ್ನ ಬೆಳವಾದ ಜೀವವನ್ನ ಕಾಡು ಮೃಗಕ್ಕೆ ಕೊಡಬೇಡ. ನೀನು ದೀನ ಮಂಡಳಿಯನ್ನ ಸದಾ ಮರೆತೇ ಬಿಡಬೇಡ. ನಿನ್ನ ಒಡಂಬಡಿಕೆಯನ್ನ ಲಕ್ಷ್ಯಕ್ಕೆ ತಂದುಕೋ. ದೇಶದ ಅಂಧಕಾರ ಸ್ಥಾನಗಳಲ್ಲಿ ಬಲಾತ್ಕಾರವು ತುಂಬಿ ವಾಸಿಸುತ್ತದಲ್ಲ. ಕುಗ್ಗಿದವರ ಆಶಾಭಂಗದಿಂದ ಹಿಂತಿರುಗದಿರಲಿ. ದುಃಖಿತರು ಬಡವರು ನಿನ್ನ ನಾಮವನ್ನ ಕೀರ್ತಿಸಲಿ ಎಂಬುದಾಗಿ. ಸೊ ಈ ಭಾಗವನ್ನು ನಾವು ಟೈಟಲ್ ಮಾಡೋದಾದ್ರೆ ಆಸ್ಕಿಂಗ್ ಗಾಡ್ ಟು ರಿಮೆಂಬರ್ ಅಂಡ್ ರಿಪೀಟ್ ಹಿಸ್ ಕವನೆಂಟ್ ಎಂಬುದಾಗಿ. ಸೊ ಇಲ್ಲಿ ಆಸಾಫ ಹೇಳುವಾಗ ದೇವರು ಯಾಕೆ ಇಸ್ರಾಯೇಲರಿಗೆ ಸಹಾಯ ಮಾಡ್ಬೇಕಂತ ಹೇಳಿದ್ರೆ, ದೇ ಬೋತ್ ಹ್ಯಾಡ್ ಅ ಗುಡ್ ಕವನೆಂಟ್. ಅವರಿಬ್ಬರಿಗೆ ಒಂದು ಒಳ್ಳೆಯ ಒಡಂಬಡಿಕೆ ಇತ್ತು. ಅಲ್ಲಿ ಅವನು ಹೇಳುವಂಥದ್ದು ಒಂದು ದೇವರ ಪರಾಕ್ರಮತೆಯನ್ನು ವಿವರಿಸಿದ ನಂತರ he also asked God to take revenge against his enemies ಎಂಬುದಾಗಿ. ತನ್ನ ವೈರಿಗಳ ವಿರುದ್ಧವಾಗಿ ನೀನೇನ್ ಮಾಡಬೇಕು, ಯುದ್ಧವನ್ನ ಮಾಡ್ಬೇಕೆಂಬುದಾಗಿ. ಸೊ ಒಂದು ಕಡೆ ಯುದ್ಧ ಮಾಡ್ಬೇಕಂತ ದೇವರಿಗೆ ಪ್ರಾರ್ಥನೆ ಮಾಡಿದ್ರೆ, ಇನ್ನೊಂದು ಕಡೆ ಹೇಳುವಂಥದ್ದು ಈ ಬೆಳವಕ್ಕೆ ಎಂಬುದಾಗಿ, ಬೆಳವಾದ ಜೀವ ಎಂಬುದಾಗಿ ಹೇಳುವಾಗ ಇಟ್ಸ್ ಬರ್ಡ್, ಟರ್ಟಲ್ ಡವ್ ಎಂಬುದಾಗಿ ಹೇಳ್ತಾರೆ. ಒಂದು ಇಟ್ಸ್ ಈಕ್ವಲ್ ಟು ಪಾರಿವಾಳ, ಪಿಜನ್ ಅಥವಾ ಡವ್ ಎನ್ನುವಂಥದ್ದು ಒಂದು ಪಕ್ಷಿಗೆ ಈಕ್ವಲ್ ಆದಂತ ಒಂದು ಪಕ್ಷಿ. ಸೊ ಅದು ಹೇಗೆ ಇರ್ತದೆ ಹೇಳಿದ್ರೆ, ಇಟ್ಸ್ ಅ ವೆರಿ ಇನ್ನೋಸೆಂಟ್, ಹಾರ್ಮ್ಲೆಸ್, ಮೀಕ್, ಫೇತ್ಫುಲ್ ಅನ್ನುವಂತ ಒಂದು ಪಕ್ಷಿ. ಅದು ತನ್ನನ್ನು ತಾನು ಕಾಪಾಡಿಕೊಳ್ಳಿಕ್ಕಾಗುವುದಿಲ್ಲ. ಇಟ್ ಕೆನಾಟ್ ಫೈಟ್ ಬ್ಯಾಕ್. ಅಂತ ಪಕ್ಷಿಯಾದಂಥ ಇಸ್ರಾಯೇಲರಿಗೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ, ನಾವು ನಿನ್ನನ್ನೇ ನಂಬಿಕೊಂಡಿದ್ದೇವೆ ಎಂಬುದಾಗಿ ಆ ಪಕ್ಷಿಯ ಮೂಲಕ ತನ್ನ ಪರಿಸ್ಥಿತಿಯನ್ನು ದೇವರಿಗೆ ತಿಳಿಸ್ತಾ ಇದ್ದಾನೆ. ಸೊ ಹಾಗಾಗಿ ಗಾಡ್ ಯು ಹ್ಯಾವ್ ಟು ಫೈಟ್ ಆನ್ ಬಿಹಾಫ್ ಆಫ್ ಅಸ್ ಎಂಬುದಾಗಿ ದೇವರ ಹತ್ರ ತಿಳಿಸುವಂಥದ್ದು. ಸೊ ಇಲ್ಲಿ ಕವನೆಂಟ್ ಎಂಬುದಾಗಿ ಹೇಳುವಾಗ ಒಡಂಬಡಿಕೆಯನ್ನು ಲಕ್ಷ್ಯಕ್ಕೆ ತಂದಕ್ಕೂ ಮರೆತು ಬಿಡಬೇಡ ಎಂಬುದಾಗಿ ಹೇಳ್ಬೇಕಿದ್ರೆ, ದೇ ಬೋತ್ ಹ್ಯಾಡ್ ಅ ರೆಸ್ಪೆಕ್ಟ್ಫುಲ್ ಕವನೆಂಟ್, ದೇವರಿಗೆ ಮತ್ತೆ ಇಸ್ರಾಯೇಲರಿಗೆ. ನೀವು ನನ್ನ ಜನಾಂಗವಾಗಿರ್ತೀರಾ, ನೀವು ನನ್ನ ನಿಯಮಗಳನ್ನು ಆಚರಿಸಿ ಕೈಗೊಂಡು ನಡೆಯೋದಾದ್ರೆ ನಾನು ನಿಮ್ಮನ್ನ ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ. ಸೊ ಅದನ್ನ ನೆನಪು ಮಾಡ್ತಾ ಇದ್ದೇನೆ. ಗಾಡ್, ವಿ ಆರ್ ಯೋರ್ ಪೀಪಲ್, ವಿ ಆರ್ ಲುಕಿಂಗ್ ಎಟ್ ಯು ಫಾರ್ ಹೆಲ್ಪ್ ಎಂಬುದಾಗಿ ಹೇಳುವಾಗ, ದೇವರ ಹತ್ರ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವಾಗ ಇಲ್ಲಿ ದೇವರ ಸಂಬಂಧದಿಂದ ಮತ್ತೆ ನಮ್ಮ ಸಭೆ, ನಮ್ಮ ಸಮಾಜ ಉಳಿಲಿಕ್ಕೆ ಸಾಧ್ಯ ಎಂಬುದಾಗಿ ಆಸಾಫ ಈ ಮಾತುಗಳ ಮೂಲಕ ಹೊರಗೆ ತರ್ತಾನೆ. ಮಾತ್ರವಲ್ಲದೆ ಈ ಬಿಲೀವ್ಸ್ ಇನ್ ಗಾಡ್ಸ್ ಲಿಬರೇಟಿವ್ ಆಕ್ಟ್, ದೇವರ ವಿಮೋಚನಾ ಕಾರ್ಯದಲ್ಲಿ ನಂಬಿಕೆಯನ್ನು ಇಡ್ತಾನೆ ಆಸಾಫ. ಸೊ ಕೊನೆಯದಾಗಿ 21-23, ಕುಗ್ಗಿದವರ ಆಶಾಭಂಗದಿಂದ ಹಿಂತಿರುಗದಲ್ಲಿ, ದುಃಖಿತರು ಬಡವರು ನಿನ್ನ ನಾಮವನ್ನು ಕೀರ್ತಿಸಲಿ. ದೇವರೇ ಎದ್ದು ನಿನ್ನ ನ್ಯಾಯವನ್ನು ನಡೆಸುವವನಾಗು. ದುರ್ಮತಿಯು ಯಾವಾಗಲೂ ನಿನ್ನನ್ನು ನಿಂದಿಸುತ್ತಿರುವುದನ್ನು ಜ್ಞಾಪಿಸಿಕೋ. ಮೇಲನ ಲೋಕವನ್ನು ಎಡಬಿಡದೆ ಮುಟ್ಟುತ್ತಿರುವ ನಿನ್ನ ವೈರಿಗಳ ಗದ್ದಲವನ್ನು, ನಿನ್ನ ವಿರೋಧಿಗಳ ದೊಂಬಿಯನ್ನು ಮರೆಯದಿರುವುದಾಗಿ. ಸೊ ಈ ಭಾಗವನ್ನ ಆಸ್ಕಿಂಗ್ ಗಾಡ್ ಟು ಆಕ್ಟ್ in his own cause ಎಂಬುದಾಗಿ. ಸೊ he gives God to think on the causes. ಇಲ್ಲಿ ದೇವರಿಗೆ ಯುದ್ಧವನ್ನು ಮಾಡಲಿಕ್ಕೆ, ಯಾಕೆ ದೇವರು ಯುದ್ಧಕ್ಕೆ ಬರಬೇಕೆಂಬುದಾಗಿ ದೇವರಿಗೆ ಯೋಚನೆಯನ್ನ ಮಾಡಲಿಕ್ಕೆ ಕೆಲವು ಕಾರಣಗಳನ್ನ ಆಸಾಫ ಕೊಡುವಂಥದ್ದನ್ನ ನಾವು ನೋಡ್ತೇವೆ. ಸೊ ಅದು ಏನೆಂಬುದಾಗಿ ನೋಡುವುದಾದ್ರೆ, ದೇವರೇ ನೀನು ನಿನ್ನ ಮಹಿಮೆಯನ್ನ ಉಳಿಸಿಕೊಳ್ಳುವುದಕ್ಕೋಸ್ಕರ ಯುದ್ಧ ಮಾಡಬೇಕೆಂಬುದಾಗಿ. ಅದಕ್ಕೆ ನೀನು ಯಾವಾಗಲೂ ಬಡವರನ್ನ, ದೀನದಲಿತರನ್ನು ಉದ್ಧರಿಸುವಂತ ದೇವರಾಗಿದ್ದಿ. ಮಾತ್ರವಲ್ಲದೆ ನ್ಯಾಯವನ್ನು ನಡೆಸುವಂತ ದೇವರಾಗಿದ್ದಿ. ನಾವು ನಿನ್ನನ್ನೇ ನಂಬಿಕೊಂಡಿರುವಾಗ, ನಿನ್ನ ನ್ಯಾಯವನ್ನು ಎದುರು ನೋಡುವಾಗ, ಯು ಹ್ಯಾವ್ ಟು ಇಂಟರ್ವೈನ್ ಇನ್ ದಿಸ್ ವಾರ್ ಎಂಬುದಾಗಿ. ನೀನು ಈ ವಾರಲ್ಲಿ
ಮಧ್ಯಸ್ಥಿಕೆ ವಹಿಸುವುದರ ಮೂಲಕ ನಿನ್ನ ಮಹಿಮೆಯನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ನಮ್ಮ ಪರವಾಗಿ ಯುದ್ಧವನ್ನು ಮಾಡಿ ಎಂಬುದಾಗಿ ಹೇಳ್ತೇವೆ. ಸೊ ಅಂತ ಹೇಳಿದ್ರೆ ದೇವರ್ ಡೈಲಿ ಪ್ರೈಸಿಂಗ್, ವರ್ಷಿಪಿಂಗ್, ಪ್ರೈಯಿಂಗ್ ಗಾಡ್. ಸೊ ಹಾಗಾಗಿ ಗಾಡ್ ವಿ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಯು ಅಲೋನ್ ಕ್ಯಾನ್ ಡಿಫೆಂಡ್ ಅಸ್ ಎಂಬುದಾಗಿ, ನೀನು ಮಾತ್ರ ನಮ್ಮನ್ನ ರಕ್ಷಿಸಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಕಮ್ ಟು ಅವರ್ ಹೆಲ್ಪ್ ಎಂಬುದಾಗಿ ಆಸಾಫ್ ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಸೊ ಕೊನೆಯ ವಚನದಲ್ಲಿ ಮುಟ್ಟುತ್ತಿರುವ ವೈರಿಗಳ ಗದ್ದಲವನ್ನು, ವಿರೋಧಿಗಳ ದೊಂಬಿಯನ್ನು ಮರೆಯದಿರು ಎಂಬುದಾಗಿ ಹೇಳುವ. ಸೊ ಇದೇನು ಹೇಳ್ತದೆ ಹೇಳಿದ್ರೆ ಕೊನೆಯ ವಚನ ಅವರ ದಿನನಿತ್ಯದ ಕ್ರೂರತೆ, ದ ಕ್ರುವಾಲಿಟಿ ಅಂಡ್ ದ ಬ್ಯಾಡ್ ಸಿಸ್ಟಮ್ ದಟ್ ವಾಸ್ ಇನ್ಕ್ರೀಸಿಂಗ್ ಇನ್ ಡೇ ಟು ಡೇ ಲೈಫ್. ದಿನನಿತ್ಯದ ಜೀವಿತದಲ್ಲಿ ಅವರ ಕ್ರೂರತೆ ಮತ್ತು ಅವ್ಯವಸ್ಥೆಗಳು ಸಮಾಜದಲ್ಲಿ ಹೆಚ್ಚುತ್ತಾ ಬರುವಾಗ ಅದನ್ನ ಆಸಾಫ ದೇವರಿಗೆ ಹೇಳ್ತಾನೆ, ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಕಾಸ್ ವೈ ಯು ಹ್ಯಾವ್ ಟು ಹರಿ ಇನ್ ಹೆಲ್ಪಿಂಗ್ ಅಸ್ ಎಂಬುದಾಗಿ. ಯಾಕೆ ನೀನು ಬೇಗ ಸಹಾಯಕ್ಕೆ ಬರ್ಬೇಕಂತ ಹೇಳಿದ್ರೆ ನಾವು ನಿನ್ನ ಪ್ರಾರ್ಥಿಸ್ತಾ ಇದ್ದೇವೆ, ನಿನ್ನ ಮಹಿಮೆಯನ್ನು ಉಳಿಸ್ಕೊಳ್ಬೇಕಿದ್ರೆ ಕೂಡ ಯು ಹ್ಯಾವ್ ಟು ಹೆಲ್ಪ್ ಅಸ್ ಎಂಬುದಾಗಿ. ಇನ್ನೊಂದು ಸಮಾಜದಲ್ಲಿ ಸಭೆಗಳಲ್ಲಿ ಕ್ರೂರತೆ ಅವ್ಯವಸ್ಥೆಗಳು ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ನೀನ್ ಬಂದ್ರೆ ಹೊರತು ಇದನ್ನ ಸರಿ ಮಾಡ್ಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ಎಂಬುದಾಗಿ ಹೇಳುವುದು. ಸೊ ಹೀಗೆ ಹೇಳಿ ದೇವರ ಸಹಾಯಕ್ಕಾಗಿ ಆಸಾಫ ಯೆರೂಸಲೇಮಿನ ಟೆಂಪಲ್ ಡಿಸ್ಟ್ರಕ್ಟ್ ಆಗುವಂತ ಸಂದರ್ಭದಲ್ಲಿ ಈ ಕೀರ್ತನೆಯನ್ನು ಬರೆಯುವಂಥದ್ದನ್ನ ನಾವು ನೋಡ್ತೇವೆ. ಸೊ ಈ ಕೀರ್ತನೆ ಮೂಲಕ ನಮಗೆ ಕೂಡ ಯಾವಾಗ ಕಲೀಲಿಕ್ಕೆ ಏನು ಸಾಧ್ಯ ಅಂತ ಹೇಳಿದ್ರೆ ಇಟ್ಸ್ ವೆರಿ ರಿಲೆವೆಂಟ್ ಇನ್ ಅವರ್ ಕಾಂಟೆಕ್ಸ್ಟ್. ನಾವು ಚರ್ಚ್ಗಳ ಮೇಲೆ ದಾಳಿಗಳಾಗುವಂಥದ್ದನ್ನು ಕೆಲವು ಟೈಮಲ್ಲಿ ನೋಡ್ತೇವೆ. ಆ್ಯಂಡ್ ಇನ್ ಅವರ್ ಚರ್ಚ್ ಆಲ್ಸೋ ಸಮ್ಟೈಮ್ಸ್ ವಿ ಫೀಲ್ ದ್ಯಾಟ್ ನೋ ಬಡಿ ಈಸ್ ಇನ್ ಕಂಟ್ರೋಲ್ ಆ್ಯಂಡ್ we cannot experience praise and worship and we cannot experience God's presence over there ಎಂಬುದಾಗಿ. ಬಟ್ ಆದರೆ when we really seek God, ದೇವರ ನಿಜವಾಗಿ ಹುಡುಕೋದಾದ್ರೆ God come to our help. ದೇವರು ನಮ್ಮ ಸಹಾಯಕ್ಕೆ ಬರ್ತಾನೆ and again he will bring everything into normalcy. ಎಲ್ಲವನ್ನ ಮತ್ತೆ ನಾರ್ಮಲ್ಗೆ ತರುವಂತ ದೇವರಾಗಿದ್ದಾನೆ. ಸೊ ಇದು ಇಸ್ರಾಯೇಲರ ಕಾಲದಲ್ಲಿ ಕೂಡ ಇದ್ದಂತ ಒಂದು ನಂಬಿಕೆ. ಹಾಗಾಗಿ ಆ ನಂಬಿಕೆಯಲ್ಲಿ ನಾವು ಕೂಡ ಆಸಾಫ, ದಾವೀದ, ಸೊಲೊಮೋನನ ಹಾಗೆ ದೇವರಿಗೆ ಪ್ರಾಮುಖ್ಯ ಸ್ಥಾನವನ್ನು ಕೊಟ್ಟು ನಮ್ಮ ಸಭೆಗಳಲ್ಲಿ, ಸಮಾಜಗಳಲ್ಲಿ ನಮ್ಮ ಕಾರ್ಯಗಳನ್ನು ತೊಡಗಿಸಿಕೊಳ್ಳುವುದಾದ್ರೆ ದೇವರು ನಮಗೆ ಸಹಾಯಕನಾಗಿ ಯಾವಾಗಲೂ ಇರ್ತಾನೆ. ಸೊ ಇಂತಹ ಸಹಾಯವನ್ನು ಆತಿಕೊಂಡು ನಾವೆಲ್ಲರೂ ಜೀವನ ಮಾಡಲಿಕ್ಕೆ ದೇವರು ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಕೃಪೆಯುಳ್ಳ ಕರ್ತನೆ, ಸ್ವಾಮಿ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರವಾಗಲಿ. ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸೋದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ಹೇಳೋ ಪ್ರಕಾರ ಯೆಹೋವನು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರೆಂಬುದಾಗಿ. ಇಸ್ರಾಯೇಲರಿಗೆ ಅನೇಕ ಯುದ್ಧಗಳು, ಶೋಧನೆಗಳು ಬರುವಾಗ ನೀನು ಅವರ ಸಂಗಡ ಇದ್ದುದರಿಂದ ಎಲ್ಲ ಯುದ್ಧಗಳನ್ನು ಅವ್ರು ಜಯಿಸಲಿಕ್ಕೆ ಸಾಧ್ಯವಾಯಿತು. ನಾವು ಕೂಡ ನಂಬಿಕೆಯ ಮುಂದೆ ಸಾಗಲಿಕ್ಕಾಗೋದು ಸಹಾಯ ಮಾಡು. ನೀನು ನಮಗೆ ಸಹಾಯಕನಾಗಿರು. ನೀನು ನಮಗೆ ಜೊತೆಯಲ್ಲಿರುವಾಗ ಎಲ್ಲ ರೀತಿಯ ಯುದ್ಧಗಳನ್ನು ಎದುರಿಸಲಿಕ್ಕೆ ನಮ್ಮನ್ನು ಬಲಪಡಿಸುವಂಥ ಶಕ್ತನಾಗದಂಥ ದೇವರು ನೀನಾಗಿರೆಂಬುದಾಗಿ ನಮ್ಮನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ದೇವರೇ, ರಾತ್ರಿ ವೇಳೆಯಲ್ಲಿ ನಮ್ಮೆಲ್ಲರನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ದಣ್ಯದಂಥ ದೇಹಗಳಿಗೆ ಸುಖಕರವಾದ ವಿಶ್ರಾಂತಿಯನ್ನು ಕೊಟ್ಟು ಹೊಸ ದಿನಕ್ಕೆ ನಿನ್ನ ಚಿತ್ತಾನುಸಾರವಾಗಿ ನಮ್ಮೆಲ್ಲರನ್ನ ನಡೆಸೆಂಬುದಾಗಿ ನಮ್ಮ ರಕ್ಷಕನಾದ ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡುತ್ತೇವೆ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವು ನೆನೆಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅಂದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ. ನಮ್ಮನ್ನು ಶೋಧನೆಗೆ ಸೇರಿಸೋದಕ್ಕೆ ಹೆಣ್ಣನ್ನು ತಪ್ಪಿಸು. ಏಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವೂ ನಿನಗೆ. ಆಮೆನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಎಲ್ಲ ಗ್ರಹಿಕೆಯನ್ನು ಮೀರುವಂತಹ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತಹ ಯೇಸುವಿನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಇಸ್ರಾಯೇಲರನ್ನ ಅಂದಿನ ದಿವಸಗಳಲ್ಲಿ ಬಿಡಿಸಿ ಯುದ್ಧ ಮಾಡಿ ಕಾಪಾಡಿದಂಥ ತ್ರೈಕ ದೇವರ ಆಶೀರ್ವಾದವು ನಮ್ಮೊಟ್ಟಿಗೂ, ನಮ್ಮ ಸಭೆಯೊಟ್ಟಿಗೂ, ವಿಶ್ವದೊಟ್ಟಿಗೂ ನಿತ್ಯ ಕಾಲಕ್ಕೆ ಮೇಲೆ ಆಗಿರಲಿ. ಆಮೆನ್.